ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಹಲವು ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ ತಮಿಳುನಾಡಿನ ರಾಜಕಾರಣ. ಮೇ 4ನೇ ತಾರೀಕಿಗೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂತು. ಫಲಿತಾಂಶದ ನಂತರ ತಮಿಳುನಾಡಿನಲ್ಲಿ ಹೈಡ್ರಾಮಾಗಳೇ ನಡೆದು ಹೋಗ್ತಾ ಇದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ವಿಜಯವರ ಟಿವಿಕೆ ಹೊರಹೊಮ್ಮದಾಗಲೂ ಕೂಡ ಸರ್ಕಾರ ರಚನೆ ಮಾಡುವ ಕಸರತ್ತುಗಳು ಮಾತ್ರ ಮುಂದುವರಿತಾ ಇದೆ. ಮ್ಯಾಜಿಕ್ ನಂಬರ್ಗೆ ಬೇಕಾದಂತಹ ಅಂಕಿ ಸಂಖ್ಯೆಗಳು ಸಿಗದೇ ಇರೋ ಕಾರಣಕ್ಕಾಗಿ ಈ ಕಸರತ್ತು ಒನ್ಸ್ ಅಗೇನ್ ಮುಂದುವರಿಯುವ ಪ್ರಯತ್ನಗಳಾಗ್ತಾ ಇತ್ತು. ಇವತ್ತು 3ನೇ ಬಾರಿಗೆ ನಟ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಈ ಭೇಟಿಯ ನಂತರ ಮತ್ತೊಮ್ಮೆ ಸರ್ಕಾರ ರಚನೆಯ ಹಕ್ಕು ಮಂಡನೆ ಬಗ್ಗೆ ಚರ್ಚೆ ಆಗಿದೆ ಅಂತ. ಇದರ ಜೊತೆಗೆ ಟಿವಿಕೆಗೆ ಬೇರೆ ಬೇರೆ ಸಣ್ಣ ಸಣ್ಣ ಪಾರ್ಟಿಗಳು ಕೂಡ ಇದೀಗ ಬೆಂಬಲವನ್ನು ಕೊಟ್ಟಿರೋದು. ಹಾಗಾದ್ರೆ ಸರ್ಕಾರ ರಚನೆ ಆಗುತ್ತಾ ಟಿವಿಕೆಯದ್ದು? ಏನಾಗುತ್ತೆ ತಮಿಳುನಾಡಲ್ಲಿ? ಮತ್ತೊಂದು ಸುದ್ದಿ ಬಂದಿತ್ತು, ಡಿಎಂಕೆ ಮತ್ತು ಎಐಡಿಎಂಕೆ ಮೈತ್ರಿ. ಇಟ್ ಈಸ್ ಪಾಸಿಬಲ್. ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಎರಡನೇ ಸುದ್ದಿ, ವಿಜಯ್ ಮತ್ತು ತ್ರಿಷಾ ಡೇಟಿಂಗ್ನಲ್ಲಿದ್ದಾರೆ ಎನ್ನುವಂತಹ ಸುದ್ದಿಗಳೆಲ್ಲವೂ ಕೂಡ ಬಂದಿತ್ತು. ಹಾಗಾದ್ರೆ ತ್ರಿಷಾ ಮತ್ತೊಬ್ಬ ಜಯಲಲಿತಾ ಆಗಿ ತಮಿಳುನಾಡಿನ ರಾಜಕಾರಣದಲ್ಲಿ ಹೊರಹೊಮ್ಮತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಸಾಮಾಜಿಕ ಜಾಲತಾಣ ಮತ್ತು ತಮಿಳುನಾಡಿನ ರಾಜಕಾರಣದಲ್ಲಿ ಜಯಲಲಿತಾ ಮತ್ತು ತ್ರಿಷಾರವರನ್ನ ಕಂಪೇರ್ ಮಾಡುವಂತಹ ಸುದ್ದಿಗಳು ಬರ್ತಾ ಇದೆ. ವ್ಯಾಪಕವಾದಂತಹ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ನಟಿ ತ್ರಿಷಾ ರಾಜಕಾರಣಕ್ಕೆ ಬರ್ತಾರಾ? ರಾಜಕಾರಣಕ್ಕೆ ಬಂದ್ರೆ ಯಾವ ಹುದ್ದೆ ಸಿಗುತ್ತೆ? ಯಾವ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ? ಇವರ ಸ್ಪರ್ಧೆಯ ಲೆಕ್ಕಾಚಾರಗಳೇನು? ಡೀಟೇಲ್ಸಿಗೆ ಬರ್ತೀನಿ. ಇನ್ನು ಮೂರನೇ ಸುದ್ದಿ, ಅಮೆರಿಕ ಮತ್ತು ಇರಾನ್ನ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಏಪ್ರಿಲ್ 7ನೇ ತಾರೀಕಿಗೆ ಅನಿರ್ದಿಷ್ಟಾವಧಿಗೆ ಕದನ ವಿರಾಮ ಘೋಷಣೆ ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಒನ್ಸ್ ಅಗೇನ್ 30 ದಿನಗಳ ಕಾಲ ಕದನ ವಿರಾಮ ಘೋಷಣೆಯಾಗಿದೆ. ಈ 30 ದಿನಗಳಲ್ಲಿ ಶಾಶ್ವತವಾಗಿ ಯುದ್ಧ ನಿಲ್ಲಿಸುವ ಹಂತಕ್ಕೆ 2 ದೇಶಗಳು ಬರುತ್ತಂತೆ. ಹಾಗಾದ್ರೆ ಇದರಿಂದ ಆಗುವಂತ ಲಾಭ ಏನು? ಡೀಟೇಲ್ಸಿಗೆ ಬರ್ತೀನಿ. ಮತ್ತೊಂದು ಸುದ್ದಿ, ಇತ್ತೀಚೆಗಷ್ಟೇ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಾವು ಮಾತನಾಡಿದ್ವಿ. ದಿವಾಳಿತನ ಆಗಿಬಿಟ್ಟಿದೆ ಅಂತ. ಇದೀಗ ಪಾಕಿಸ್ತಾನ ಯಾವ ಮದ್ಯ ರಫ್ತನ್ನ ನಿಷೇಧ ಮಾಡಿಕೊಂಡಿತ್ತೋ ಒನ್ಸ್ ಅಗೇನ್ ಅದನ್ನು ಮಾರ್ಪಾಡು ಮಾಡುವ ಮುಖಾಂತರ ಸರಾಯಿ ಮಾರಾಟ ಮಾಡೋದಕ್ಕೆ ಪಾಕಿಸ್ತಾನ ಬಂದಿದೆ. ಆ ಪರಿಪ್ರಮಾಣದಲ್ಲಿ ಅಧೋಗತಿಗೆ ಹೋಗಿದೆ. ಹಾಗಾದ್ರೆ ಏನಾಗ್ತಿದೆ ಪಾಕಿಸ್ತಾನದಲ್ಲಿ? ಡೀಟೇಲ್ಸ್ ಎಲ್ಲ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಅಂತೆ ಬದ್ಧವೈರಿಗಳ ದೋಸ್ತಿ. ವಿಜಯ್ಗೆ ಇದೀಗ ಸಿಎಂ ಪಟ್ಟ. ಚುನಾವಣೆ ಅಂತ ಹೇಳಿದರೆ ಚುನಾವಣೆಯಲ್ಲಿ ಗೆಲುವೇ ಮುಖ್ಯ ಆಗಿರುತ್ತೆ. ಗೆಲುವು ಕೂಡ ಎಲ್ಲವೂ ಅಂಕಿ ಸಂಖ್ಯೆಯ ಮೇಲೆ ನಿರ್ಧಾರ ಆಗುತ್ತೆ. ಅಂಕಿ ಸಂಖ್ಯೆಯ ಮೇಲೆ ನಿರ್ಧಾರ ಆಗುತ್ತೆ. ನೀವು ಯಾವ ಪಕ್ಷದಿಂದ ಗೆದ್ದಿದ್ದೀರಿ, ಯಾವ ಸಿದ್ಧಾಂತದಿಂದ ಗೆದ್ದಿದ್ದೀರಿ, ಹೇಗೆ ಗೆದ್ದಿದ್ದೀರಿ, ಇಟ್ಸ್ ನಾಟ್ ಇಂಪಾರ್ಟೆಂಟ್. ಅಂಕಿ ಸಂಖ್ಯೆ. ನಿನ್ನ ಪಾರ್ಟಿಯ ಬಳಿ ಇರುವಂತಹ ಶಾಸಕರ ಸಂಖ್ಯೆ ಎಷ್ಟು, ಸಂಸದರ ಸಂಖ್ಯೆ ಎಷ್ಟು ಅನ್ನೋದ್ರ ಮೇಲೆ ಸರ್ಕಾರ ರಚನೆಗೆ ಅವಕಾಶಗಳು ಸಿಗುತ್ತೆ. 234 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ತಮಿಳುನಾಡಿನಲ್ಲಿ 118 ಬಹುಮತಕ್ಕೆ ಬೇಕಾದಂತಹ ಸಂಖ್ಯೆಗಳಾಗಿತ್ತು. 2006ರ ನಂತರ ತಮಿಳುನಾಡಿನ ಮತದಾರ ಒನ್ಸ್ ಅಗೇನ್ ಅತಂತ್ರ ವಿಧಾನಸಭೆಯನ್ನು ಈ ಬಾರಿ ರಚನೆ ಮಾಡಿದ. 2024ರಲ್ಲಿ ಸ್ಥಾಪನೆಯಾಗಿದ್ದ ಟಿವಿಕೆಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿಸಿದಂಥ ಮತದಾರ ಟಿವಿಕೆ ಸರ್ಕಾರ ರಚನೆ ಮಾಡಬಹುದು ಎನ್ನುವಂಥ ಇಮ್ಯಾಜಿನೇಷನ್ ಅಲ್ಲಿದ್ದ. ಆದರೆ ಕಳೆದ 4 ದಿನಗಳಿಂದ ತಮಿಳುನಾಡಿನ ರಾಜಕಾರಣದಲ್ಲಿ ಕಂಡು ಕೇಳರಿಯದ ಬೆಳವಣಿಗೆಗಳಾಗ್ತಾ ಇದೆ. ಆದರೆ ಇದೀಗ ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಮಾಡಿದೆ. ಇದರ ಜೊತೆಗೆ ವಿಸಿಕೆ, ಸಿಪಿಐ ಮತ್ತು ಸಿಪಿಐಎಂ ಕೂಡ ಇದೇ ಟಿವಿಕೆಗೆ ಸಪೋರ್ಟ್ ಮಾಡೋ ಮುಖಾಂತರ ನಿಮ್ಮ ಜೊತೆಗೆ ನಾವಿರ್ತೀವಿ ಎನ್ನುವಂತಹ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಈ ಹೈ ಡ್ರಾಮಾ ಸೃಷ್ಟಿಯಾಯಿತು? ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತಹ ಟಿವಿಕೆ 34% ಮತವನ್ನು ಪಡೆದುಕೊಂಡಿದೆ. ಅದು ಡಿಎಂಕೆ ಮತ್ತು ಎಐಡಿಎಂಕೆ ಕಂಪೇರ್ ಮಾಡಿದ್ರೆ ಅತ್ಯಂತ ಮತದಾನ ಹೆಚ್ಚಿರೋದು. ಆದರೆ ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಯಿತು? ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ ಸವಾಲ್. ಏನೇನಾಗ್ತಾ ಇದೆ ತಮಿಳುನಾಡಿನ ಮ್ಯಾಜಿಕ್ ನಂಬರ್ ಅನ್ನು ನೋಡೋದಾದ್ರೆ, ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 234, 118 ಬಹುಮತಕ್ಕೆ ಬೇಕಾದದ್ದು. ಅದರಲ್ಲಿ ಟಿವಿಕೆ ಗೆದ್ದಿರೋದು 107, ಕಾಂಗ್ರೆಸ್ 5 ಸೇರ್ತು, ವಿಸಿಕೆ 2, ಸಿಪಿಐ 2, ಸಿಪಿಐಎಂ 2.
DMK ಬಲ ಈ ಬಾರಿ ಅವರು 59 ಗೆದ್ದಿದ್ದಾರೆ. ಬಹುಮತಕ್ಕೆ ಬರಬೇಕಂತ ಹೇಳಿದ್ರೆ 59 ಸ್ಥಾನ ಬೇಕು. AIADMK 47 ಸ್ಥಾನ ಗೆದ್ದಿದೆ. ಬಹುಮತಕ್ಕೆ ಬೇಕಾದ 118 ಪೈಕಿ 71 ಸ್ಥಾನ ಬೇಕು. ಅದರ ಜೊತೆಗೆ ಇವೆಲ್ಲದರ ಬೆಳವಣಿಗೆಗಳ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಬಂದರು. ಯಾವ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಬಂದರು ಅಂತ ಹೇಳಿದ್ರೆ, DMK ಜೊತೆಗಿನ ಅನೇಕ ವರ್ಷಗಳ ಮೈತ್ರಿಯನ್ನ ಕಡಿದುಕೊಂಡು ಕಾಂಗ್ರೆಸ್ಗೆ ಪರ್ಯಾಯವಾಗಿ ತಮಿಳುನಾಡಲ್ಲಿ ನಾವು ನೆಲೆ ಊರಬೇಕು ಅಂತ ಹೇಳಿದರೆ ಇದೇ ವ್ಯಕ್ತಿಯ ಜೊತೆಗೆ ನಾವು ಹೋಗಬೇಕು ಅಂತ ನಿರ್ಧಾರ ಆಯ್ತಲ್ಲ, ಈ ನಿರ್ಧಾರ ಕೈ ತಪ್ಪುವಂತ ಸಾಧ್ಯತೆಗಳು ತಮಿಳುನಾಡಿನ ರಾಜಕಾರಣದಲ್ಲಿ ಬರೋದಕ್ಕೆ ಶುರುವಾಯಿತು. ಅದೇ ಕಾರಣಕ್ಕಾಗಿ ತಮಿಳುನಾಡಿನ ಹಿರಿಯ ಕಾಂಗ್ರೆಸ್ ನಾಯಕ ಅಯ್ಯರ್ ಅವರು ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೊಂದು ಅಪವಿತ್ರವಾದ ಮೈತ್ರಿ ಅಂತ ಹೇಳಿದ್ರು ಅವರು. ಅಪವಿತ್ರವಾದ ಮೈತ್ರಿ ಇದು. ಗಾಂಧಿಯ ತತ್ವ ಸಿದ್ಧಾಂತಗಳನ್ನು ಬದಿಗಿಟ್ಟು ಕಾಂಗ್ರೆಸ್ ಪಾರ್ಟಿ ಇವತ್ತು TVK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ. ನಾವು ಸೋಲುವ ಹಂತದಲ್ಲಿ ಇದ್ದಾಗ DMK ನಮಗೆ ಸಹಾಯ ಮಾಡಿತ್ತು, 5 ಸ್ಥಾನ ಗೆದ್ದಿದ್ದಾರೆ, ಇವತ್ತು TVK ಜೊತೆಗೆ ಹೋಗ್ತಿದ್ದಾರೆ ಅಂತ ಅಲ್ಲಿಯೇ ಕಾಂಗ್ರೆಸ್ ನಾಯಕರೆಲ್ಲ ಅಸಮಾಧಾನ ಹಾಕಿದ್ದಾರೆ. ಇದು ಕಾಂಗ್ರೆಸ್ನ ಬೆಳವಣಿಗೆ. ಹೀಗಾಗಿ ಅವಕಾಶ ಕೈ ತಪ್ಪಾರದು ಅಂತ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅದು CPI ಆಗಿರ್ಬೋದು, VCK ಆಗಿರ್ಬೋದು, CPIM ಜೊತೆಗೆಲ್ಲ ಮಾತುಕತೆ ನಡೆಸಿದರು. ನೀವು ನೋಡಿ, VCK ಕೂಡ DMK ಮೈತ್ರಿಯಲ್ಲಿದ್ದಂತಹ ಪಾರ್ಟಿ, CPI ಕೂಡ ಇದೇ DMK ಜೊತೆಗಿದ್ದಂತಹ ಮೈತ್ರಿಯಲ್ಲಿದ್ದಂತಹ ಪಾರ್ಟಿ, CPIM ಕೂಡ ಅಂದರೆ ಎಡಪಕ್ಷಗಳು ಇವು ಕೂಡ DMK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಂತಹ ಪಾರ್ಟಿಗಳು. ಇವರು ಗೆದ್ದಿರುವಂತಹ ಸ್ಥಾನಗಳು ಕೇವಲ 2 ಸ್ಥಾನಗಳು ಮಾತ್ರ. CPIM 2 ಗೆದ್ದಿದೆ, CPI 2 ಗೆದ್ದಿದೆ, VCK ಕೂಡ 2 ಗೆದ್ದಿದೆ. ಈ 2 ಸ್ಥಾನಗಳನ್ನು ಗೆದ್ದಾಗಲೂ ಕೂಡ ಇವತ್ತು ಅವರು ಕಿಂಗ್ ಮೇಕರ್ ಆಗ್ತಾ ಇದ್ದಾರೆ. ಒಂದು ವೇಳೆ ನಾನು ಆವಾಗಲೇ ಮಾತನಾಡಿದ ಹಾಗೆ DMK ಮತ್ತು AIADMK ಮೈತ್ರಿಯನ್ನು ಮಾಡಿಕೊಂಡು ವಿಜಯ್ ಅವರ ಪಾರ್ಟಿಯನ್ನು ಹೊರಗಿಡಬೇಕು ಅಂತ ಬಂದಾಗಲೂ ಕೂಡ ಇವರೇ ನಾಳೆ ಮೇಜರ್ ಆಗ್ತಾ ಇದ್ರು. ಆದರೆ ಇವತ್ತು ಕೂಡ TVKಗೆ ಸಪೋರ್ಟ್ ಮಾಡೋ ಮುಖಾಂತರ ಅವರು ಕಿಂಗ್ ಮೇಕರ್ ಆಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಭಾಗವಾಗಿ ಕಾಂಗ್ರೆಸ್ ಕೂಡ ಇದರಲ್ಲಿ ಒಂದು ಹೈ ಡ್ರಾಮಾವನ್ನು ಮಾಡೋ ಮುಖಾಂತರ ತನ್ನತ್ತ ಸೆಳೆಯುವ ಪ್ರಯತ್ನವನ್ನು ಮಾಡಿದೆ. ಇದರ ಜೊತೆಗೆ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಹೇಳಿತ್ತು AIADMK. ಹೆಂಗೆ ಇದು ಸಾಧ್ಯ? AIADMK ಗೆದ್ದಿರೋದೇ 47 ಸ್ಥಾನ, ಅವ್ರಿಗೆ ಬೇಕಾಗಿರೋದು 71 ಸ್ಥಾನ ಬೇಕಿತ್ತು. ಹೌ ಇಟ್ ಈಸ್ ಪಾಸಿಬಲ್? ಸರ್ಕಾರ ರಚನೆ ಮಾಡ್ತೀವಿ ಅಂತ ಅವರು ಹೇಳಿದ್ರು. ಏನಂತ? ವಿಜಯ್ ಅವರು ಬಹುಮತವನ್ನು ಸಾಬೀತುಪಡಿಸದೆ ಹೋದರೆ ನಾವು ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದಕ್ಕೆ ಗವರ್ನರ್ ಅವರ ಸಮಯವನ್ನು ಕೇಳ್ತೀವಿ ಅಂತ ಹೇಳಿದ್ರು. ಅಲ್ಲಿಯ M ತಂಬಿದುರೈ CPI, CPM, VCK ನಿರ್ಧಾರಗಳಿಗಾಗಿ ನಾವು ಕಾಯ್ತಾ ಇದ್ದೀವಿ, ಅವರೇನಾದರೂ ನಮಗೆ ಸಪೋರ್ಟ್ ಕೊಟ್ಟರೆ ಪಳನಿಸ್ವಾಮಿ ಅವರು ಮತ್ತೆ ಅಧಿಕಾರಕ್ಕೆ ಬಂದು ಉತ್ತಮ ಆಡಳಿತವನ್ನು ನಡೆಸ್ತಾರೆ ಅಂತೆಲ್ಲ ಅವರು ಮಾತನಾಡಿದರು. ಇವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ DMK ಮತ್ತು AIADMK ಮೈತ್ರಿ ಆಗಬಹುದು ಅಂತ ನಿನ್ನೆ ಜೀ ಕನ್ನಡ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿ ನೋಡಿದ್ದೀವಿ ನಾವು. ಆ ಸುದ್ದಿಯ ಪ್ರಕಾರ ಏನಾಗಿತ್ತು, ಸಮಾನ ಶತ್ರುಗಳವರು ಯಾರ್ಯಾರು ದ್ರಾವಿಡದ ಸಿದ್ಧಾಂತದ ರಾಜಕಾರಣವನ್ನು ಮಾಡಿಕೊಂಡಿರುವಂಥ ಈ 2 ಪಕ್ಷಗಳು TVK ಆಡಳಿತಕ್ಕೆ ಬರಬಾರದು. ಯಾವ ಕಾರಣಕ್ಕೆ? ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. 1972ರಲ್ಲಿ AIADMKಯನ್ನು ಸ್ಥಾಪನೆ ಮಾಡಿ ಹೇಗೆ MGR ರಾಜಕಾರಣ ಶುರು ಮಾಡಿದ್ರು, ಸತತ 10 ವರ್ಷಗಳ ಕಾಲ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅತಿ ಹೆಚ್ಚು ಮತಗಳನ್ನು ಕೂಡ ಅವರು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. 33.52% ಓಟ್ ಬಂದಿತ್ತು ಅವರಿಗೆ. ಯಾವಾಗ? 1977ರಲ್ಲಿ. ಅದೇ ರೀತಿ 2026ರ ಚುನಾವಣೆಯಲ್ಲಿ TVK 34% ಓಟ್ ಪಡೆದುಕೊಂಡಿದೆ, DMK 24% ಪಡೆದುಕೊಂಡಿದೆ, AIADMK 21% ಓಟ್ ಪಡೆದುಕೊಂಡಿದೆ. ನಮಗಿಂತಲೂ ಕೂಡ TVK ಅಜಗಜಾಂತರ ಒಂದು 10% ಓಟನ್ನು ಜಾಸ್ತಿ ತೆಗೆದುಕೊಂಡಿದೆ. ಇವತ್ತು ನಾವು TVKಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನೇನಾದರೂ ತಮಿಳುನಾಡಲ್ಲಿ ಕೊಟ್ಟರೆ MGR ರೀತಿ ಮುಂದಿನ 2-3 ಚುನಾವಣೆಗಳ ಕಾಲ ವಿಜಯ್ ಅವರ ಪಾರುಪತ್ಯ ತಮಿಳುನಾಡಲ್ಲಿ ಆಗಬಹುದು ಎನ್ನುವಂಥ ಆಲೋಚನೆ DMK ಮತ್ತು AIADMKಗೆ ಬಂದಿತ್ತಂತೆ. ನಾವು ರಾಜಕೀಯವಾಗಿ ವೈಷಮ್ಯ ಹೊಂದಿರಬಹುದು, ಆದರೆ ಸಿದ್ಧಾಂತದ ಕಾರಣಕ್ಕಾಗಿ, ರಾಜಕೀಯದ ಕಾರಣಕ್ಕಾಗಿ ನಮ್ಮಿಬ್ಬರ ನಡುವೆ ಅನೇಕ ದಶಕಗಳ ಕಾಲ ಈ ಫೈಟ್ ಏನು ನಡೀತಾ ಇತ್ತಲ್ಲ, ಈ ಫೈಟು ಮತ್ತೊಬ್ಬರ ಪಾಲಾಗಬಾರದು ಅಂತ, ಈ ಕಾರಣಕ್ಕಾಗಿ ಮೈತ್ರಿ ಮಾಡಿಕೊಳ್ಳೋಣ ಅನ್ನುವಂಥ ಆಲೋಚನೆಗೆ ಅವರು ಬಂದಿದ್ರು ಅಂತ. ಅದೇ ಕಾರಣಕ್ಕಾಗಿ AIADMKಯ ನಾಯಕರು ಕೊಟ್ಟಂತ ಹೇಳಿಕೆ ಅದು, ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ AIADMK ನಾಯಕ M ತಂಬಿದುರೈ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. Now so many discussions are going on. That is, I cannot say anything now. Everything will give course of time. We hope that good things will happen. My party, my leader, come back. Come back. Okay. Are you going to with alliance with DMK, sir? No. That what I am telling. This only I can say. There is the public sentiment is there that AIADMK has to come to the power. That is the voters
At the time, whenever my party leader, Edappadi, visited, lot of emotion and everything public showed. That we are expecting that may. ಸತತ 5 ವರ್ಷಗಳ ಕಾಲ ಅವರ ತಂದೆಯ ನಂತರ ಅಂದರೆ ಕರುಣಾನಿಧಿಯ ನಂತರ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದ MK ಸ್ಟಾಲಿನ್ ಅವರ CM ಕನಸು ಭಗ್ನ ಆಗಿದೆ. ಹೆಂಗಾಯಿತು ಸಾಧ್ಯ? DMK ಪ್ರಧಾನ ಕಚೇರಿಯಲ್ಲಿ ಶಾಸಕರ ಸಭೆ ಆಯಿತು, ಒಂದು ಸಭೆಯನ್ನು ಕರೆಯಲಾಗಿತ್ತು. ಸರ್ಕಾರಕ್ಕಾಗಿ DMK ಮತ್ತು AIDMK ಮೈತ್ರಿ ಇಂಥದ್ದೊಂದು ಪ್ರಶ್ನೆಯಲ್ಲಿ ಚರ್ಚೆ ಆಯಿತು. ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಹಿರಿಯ ಕಾರ್ಯಕರ್ತರೊಂದಿಗೆ ಸಮಾಲೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ DMK ಅವರೆಲ್ಲ ಹೇಳಿದರು. 59 DMK, AIDMK 47 ಸ್ಥಾನ, ಅಂದರೆ ಇಬ್ಬರೂ ಕೂಡ ಸೇರಿಕೊಂಡರೂ ಕೂಡ 106 ಸ್ಥಾನ ಆಗುತ್ತೆ. ಬಹುಮತಕ್ಕೆ ಇನ್ನು 12 ಸ್ಥಾನ ಬೇಕು. CPI 2, CPIM 2, ಅದರ ಜೊತೆಗೆ PCK 2, ಅಂದರೆ ಇನ್ನೆರಡು ಸ್ಥಾನ ಇತರರನ್ನು ಕದ್ದುಕೊಂಡು ಬರ್ತೀವಿ ಸರ್ಕಾರ ಮಾಡುವಂಥ ಲೆಕ್ಕಾಚಾರಗಳು ಇತ್ತಂತೆ. ಹೀಗಾಗಿ ಆ 12 ಸ್ಥಾನವನ್ನು ಕೊರತೆಯನ್ನು ನೀಗಿಸೋದಕ್ಕೆ ಅವರು ಒಂದು ಆಲೋಚನೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದರೆ ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, DMKಯ ಕೇಂದ್ರ ಕಚೇರಿ ಅಣ್ಣಾ ಅರಿವಲಯಂ ಅನ್ನುವಂಥ ಒಂದು ಪ್ರದೇಶ, ಆ ಕಚೇರಿಯಲ್ಲಿ ಅಲ್ಲಿಯ ನಾಯಕರುಗಳೆಲ್ಲ ಹೇಳಿದ್ರಂತೆ. ಏನಂತ? ಇವತ್ತು ತಮಿಳುನಾಡಿನ ರಾಜಕಾರಣದಲ್ಲಿ ಏನೆಲ್ಲ ಹೈಡ್ರಾಮಾಗಳಾಗ್ತಾ ಇದೆ ಸರ್ಕಾರ ರಚನೆಗೆ, ಅವರು ಸಪೋರ್ಟು ಇವರು ಸಪೋರ್ಟು, ಇದ್ಯಾವುದು ಬೇಡ. ತಮಿಳುನಾಡಿನ ಜನತೆಗಾಗಿ ಒಂದು ಸ್ಥಿರವಾದ ಸರ್ಕಾರವನ್ನು ರಚನೆ ಮಾಡುವ ಹಿತದೃಷ್ಟಿಯಿಂದ ಯಾವುದೇ ತುರ್ತು ಮತ್ತು ಪ್ರಮುಖ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ MK ಸ್ಟಾಲಿನ್ ಅವರಿಗೆ ನಾವು ಅಧಿಕಾರವನ್ನು ಕೊಡ್ತಾ ಇದ್ದೀವಿ ಅಂತ. ಅಂದರೆ DMK ಮತ್ತು AIDMK ಮೈತ್ರಿಯ ಬಗ್ಗೆ ಚರ್ಚೆಗಳಾಗ್ತಾ ಇತ್ತಲ್ಲ, ಆ ಚರ್ಚೆಗಳ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಸ್ಟಾಲಿನ್ ಅವರಿಗೆ ಅವಕಾಶವನ್ನು ಕೊಡ್ತೇವೆ ಅಂತ. ಒನ್ಸ್ ಅಗೇನ್ ಇದರ ಉದ್ದೇಶ TVKಯನ್ನು ಆಡಳಿತದಿಂದ ಹೊರಗಿಡೋದು, TVKಯನ್ನು ಆಡಳಿತದಿಂದ ಹೊರಗಿಡೋದು. ನಾವು ನಿನ್ನೆಯೂ ಕೂಡ ಚರ್ಚೆ ಮಾಡಿದ್ದೀವಿ, ತಮಿಳುನಾಡಿನ ರಾಜಕಾರಣದಲ್ಲಿ ಪರ್ಯಾಯ ಪಕ್ಷವೇ ಇರಲಿಲ್ಲ ಇಷ್ಟು ದಿನಗಳ ಕಾಲ. ಅನೇಕ ಪಕ್ಷಗಳು ಉಗಮ ಆಗಿತ್ತು, ಅನೇಕ ಪಕ್ಷಗಳು DMK ಅಥವಾ AIDMK ಜೊತೆಗೆ ಮೈತ್ರಿ ಮಾಡಿಕೊಂಡು ಅವರ ಸಿದ್ಧಾಂತಗಳ ಅನುಗುಣವಾಗಿ ರಾಜಕಾರಣ ಮಾಡಿದ್ದನ್ನು ನೋಡಿದ್ದೀವಿ. ಅದು ಕಮಲ್ ಹಾಸನ್ ಅವರ ಪಾರ್ಟಿ ಆಗಿರ್ಬೋದು, ಬೇರೆ ಬೇರೆಯವರು ಕಟ್ಟಿದ್ದಂತಹ ಪಾರ್ಟಿಗಳಾಗಿರ್ಬೋದು. ಅಲ್ಲಿ ಏನೇ ಆಟ ಇದ್ದಿದ್ರೂ ಕೂಡ DMK ಮತ್ತು AIDMK ಆಗಿತ್ತು. ಇವತ್ತಿನ ಸಮೀಕ್ಷೆಗಳು ಕೂಡ ಹಾಗೆ ಹೊರಗಡೆ ಬಂದಿತ್ತು. ಆದರೆ ರಿಸಲ್ಟ್ ಏನಾಗ್ಬಿಡ್ತು? ವಾಸ್ತವ TVKಗೆ ಅವಕಾಶವನ್ನು ಮಾಡೋ ಪ್ರಯತ್ನಗಳಾಯಿತು. ಈ TVKಗೆ ಅವಕಾಶ ಕೊಟ್ಟಿದ್ದರ ಪರಿಣಾಮ ಏನಾಗ್ಬಿಡ್ತು? ಇದೀಗ ದೊಡ್ಡ ಮಟ್ಟದ ಹಿನ್ನಡೆಯನ್ನು DMK ಮತ್ತು AIDMKಗೆ ಮಾಡಿತು. DMK ಮತ್ತು AIDMKಗೆ ಮತ್ತೊಂದು ಭಯ ಏನು ಕಾಡ್ತಾ ಇದೆ ಅಂದರೆ, ಒಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಇದೇ TVK 2026ರ ಚುನಾವಣೆಯಲ್ಲಿ ಏನಾಗಿದೆ, ಕೇವಲ 5,000 ಮತಗಳ ಅಂತರದಿಂದ 24 ಕ್ಷೇತ್ರಗಳಲ್ಲಿ ಸೋಲು ಕಂಡಿದೆ. ಕೇವಲ 5,000 ಮತಗಳು. ಆ 5,000 ಪೈಕಿ 600 ಇದೆ, 1,000 ಇದೆ, 1,200 ಇದೆ, 1,500 ಇದೆ. ಈ ರೀತಿಯಾಗಿ ಮತಗಳ ಕಡಿಮೆ ಅಂತರದಿಂದ 24 ಕ್ಷೇತ್ರಗಳಲ್ಲಿ TVK ಸೋತುಬಿಟ್ಟಿದೆ. ಒನ್ಸ್ ಅಗೇನ್ ಆ TVKಗೆ 24 ಕ್ಷೇತ್ರ ಬಂದಿದ್ರೆ DMK ಮತ್ತು AIDMKಗೆ ಅಸ್ತಿತ್ವ ಏನಾಗ್ತಿತ್ತು? ಈ ಭಯ ಅವ್ರಿಗೆ ಕಾಡ್ತಾ ಇರೋ ಕಾರಣಕ್ಕಾಗಿ ಅವರು ಮೈತ್ರಿ ಮಾಡಿಕೊಳ್ಳಬಹುದು ಎನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಆದರೆ ಅದು ಸಾಧ್ಯವಾಗಿಲ್ಲ. ಇದೀಗ ಸ್ಟಾಲಿನ್ CM ಕನಸು ಭಗ್ನ ಆಗಿದೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಬಾಂಬ್ ಹಾಕಿದ್ರು ವಿಜಯ್. ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಎನ್ನುವಂತಹ ಬಾಂಬ್ ಅದು. 107 ಶಾಸಕರೇನಿದ್ದಾರೆ TVKಯಿಂದ ಆಯ್ಕೆ ಆದವರು, ಒಂದು ವೇಳೆ DMK ಮತ್ತು AIDMK ನಡುವೆ ಮೈತ್ರಿ ಏನಾದರೂ ಆದರೆ ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ರಾಜೀನಾಮೆ ಕೊಟ್ಟುಬಿಡ್ತಾರೆ ಎನ್ನುವಂತಹ ಬಾಂಬನ್ನು ಇದೇ TVK ವಿಜಯ್ ಅವರು ವ್ಯಕ್ತಪಡಿಸಿದರು. ನಾವು ನಿನ್ನೆ ಇದ್ರ ಬಗ್ಗೆ ಮಾತನಾಡಿದ್ವಿ. ಮೈತ್ರಿಯಲ್ಲಿ 2 ಥರನಾದಂಥ ಮೈತ್ರಿ ಇರುತ್ತೆ. ಒಂದು ಪವಿತ್ರ ಮೈತ್ರಿ, ಒಂದು ಅಪವಿತ್ರ ಮೈತ್ರಿ ಅಂತ. ಅಪವಿತ್ರ ಮೈತ್ರಿ ಅಂತ ಹೇಳಿದ್ರೆ ಏನು? ಸಿದ್ಧಾಂತಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಇದ್ದಾಗಲೂ ಕೂಡ ಸಮಾನ ಶತ್ರುವನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ, ಅಂದರೆ ಎಕ್ಸಾಂಪಲ್ TVKನ ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ಧಾಂತದ ವಿರುದ್ಧ ದಿಕ್ಕಿನಲ್ಲಿರುವಂತಹ DMK ಮತ್ತು AIDMK ಚುನಾವಣೋತ್ತರ ಮೈತ್ರಿಯನ್ನು ಮಾಡಿಕೊಂಡು TVKನ ಸೋಲಿಸೋ ಪ್ರಯತ್ನ. ಅದಕ್ಕೆ DMK ಮತ್ತು AIDMK ಮುಂದಾಗ್ತಾ ಇದ್ದಾರೆ ಅಂತ ಯಾರ ಆರೋಪ ಆಗಿತ್ತು? TVK ಆರೋಪ ಆಗಿತ್ತು. ಅದೇ ಕಾರಣಕ್ಕಾಗಿ 107 ಶಾಸಕರನ್ನು ನಾವು ರಾಜೀನಾಮೆ ಕೊಡಿಸ್ತೀವಿ, ಆ ಮುಖಾಂತರ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಅಂತ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲೆಲ್ಲ ಚರ್ಚೆ ಆಗಿದೆ ಈ ಹಿಂದೆ. ಅಪವಿತ್ರ ಮೈತ್ರಿ ಬಗ್ಗೆ ನ್ಯಾಯಾಲಯ ಏನು ಹೇಳಲ್ಲ, ಕೇವಲ ಅದನ್ನ ಜನತಾ ಆದೇಶ, ಜನರು ಏನು ಹೇಳ್ತಾರೆ ಅದೇ ಫೈನಲ್ ಅಂತ ಅವರೆಲ್ಲ ಹೇಳೋ ಪ್ರಯತ್ನಗಳನ್ನು ಮಾಡಿದರು. ಒಂದು ವೇಳೆ ರಾಷ್ಟ್ರಪತಿ ಆಳ್ವಿಕೆ ಅವಧಿ ರಾಜ್ಯಪಾಲರಿಂದ ನಿರ್ಧಾರ ಆಗುತ್ತೆ. ಇದು ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲ್ಸಿಗೆ ಬರ್ತೇನೆ ನಾನು. 107 ಶಾಸಕರು ರಾಜೀನಾಮೆ ಕೊಟ್ಟಾಗ 234 ಪೈಕಿ 118 ಏನಿದೆಯಲ್ಲ, ಆ ಬಹುಮತದ ಸಂಖ್ಯೆ 64ಕ್ಕೆ ಬರುತ್ತೆ.
ಆವಾಗ DMK ಮತ್ತು AIADMK ಈಸಿಯಾಗಿ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಯಾಕಂದರೆ DMKಗೆ 57 ಮತ್ತು 47 ಸಹಜವಾಗಿ ಮೈತ್ರಿಯ ಸಮೀಪ ಅಂದರೆ ಬಹುಮತದ ಸಮೀಪದಲ್ಲಿದ್ದಾರೆ ಅವರು. ಈ ಕಾರಣಕ್ಕೆ ಅವ್ರದ್ದಾಗುತ್ತೆ. ಆದರೆ ತೆರವಾದಂಥ 107 ಕ್ಷೇತ್ರಗಳಿಗೆ ಚುನಾವಣೆಗಳಾಗಬೇಕಲ್ಲ, ಬೈ ಎಲೆಕ್ಷನ್ಗಳಾಗಬೇಕಲ್ಲ. ಆ ಬೈ ಎಲೆಕ್ಷನ್ಗಳಾಗದೆ ರಾಜಕೀಯ ಏರುಪೇರುಗಳೇನಾದರೂ ಆದರೆ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರುವಂತಹ ಪ್ರಯತ್ನಗಳಾಗುತ್ತೆ. ಹಾಗಾದರೆ ಆ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನಗಳೇನಾದರೂ ಆಗ್ತಿತ್ತಾ ಎನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಹಾಗಾದರೆ ವಿಜಯ್ ಇಂಥದ್ದೊಂದು ಬಾಂಬ್ ಸಿಡಿಸಿದ್ರಲ್ಲ, ರಾಜೀನಾಮೆ ಕೊಡುವಂತಹ ಬಾಂಬ್, ಅದರ ಉದ್ದೇಶಗಳು ಏನಾಗಿತ್ತು ಅನ್ನೋದು ನೋಡ್ತಾ ಹೋಗೋದಾದರೆ ಆರ್ಟಿಕಲ್ 190 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ 6 ಪ್ರಕಾರ ರಾಜೀನಾಮೆ ಅನ್ನೋದು ಸಭಾಧ್ಯಕ್ಷರಿಗೆ ಹೋಗುತ್ತೆ. ಸಭಾಧ್ಯಕ್ಷರು ಅವರೆಲ್ಲರನ್ನ ಕರೆದುಕೊಂಡು ಕೂಲಂಕುಷವಾಗಿ ಮಾತನಾಡ್ತಾರೆ ಶಾಸಕರನ್ನ. ಕರ್ನಾಟಕದ ಒಂದು ಪ್ರಕರಣ ಕೂಡ ಇದೆ. ಆ ಪ್ರಕರಣದ ಅನ್ವಯ ಅವರೆಲ್ಲರನ್ನ ಮಾತನಾಡಿಸ್ತಾರೆ. ನಿಮ್ಮ ಮೇಲೆ ಯಾವುದಾದ್ರೂ ಒತ್ತಡ ಇತ್ತಾ, ನೀವು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಿದ್ದೀರಾ, ಎಲ್ಲವೂ ಕೂಡ ಚರ್ಚೆ ಆದ ನಂತರ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಆದರೆ ಮೊದಲ ಪ್ರಯತ್ನಗಳು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಈ 234 ಪೈಕಿ 107 ಜನ ಶಾಸಕರು ರಾಜೀನಾಮೆ ಕೊಟ್ಟರೆ ಅಲ್ಲಿ ಸಂಖ್ಯಾಬಲ 127 ಕುಸಿತ ಆಗುತ್ತೆ. ಮ್ಯಾಜಿಕ್ ನಂಬರ್ 118ರಿಂದ 64ಕ್ಕೆ ಬರುತ್ತೆ. ಆಗ ಈ ಎಲ್ಲ ಕ್ಷೇತ್ರಗಳ ತೆರವಾಗುತ್ತಲ್ಲ, 107 ಕ್ಷೇತ್ರಗಳು, ಅಲ್ಲಿ ಬೈ ಎಲೆಕ್ಷನ್ ಅನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ನೀವು ಬೈ ಎಲೆಕ್ಷನ್ ಯಾವಾಗ ಮಾಡ್ತಾರೆ? ಚುನಾವಣೆ ಇನ್ನೂ ದೂರ ಇದ್ದಾಗ. ಒಂದು ವೇಳೆ 1 ವರ್ಷದ ಒಳಗಾಗಿ ಸಾರ್ವತ್ರಿಕ ಚುನಾವಣೆ ಏನಾದರೂ ಬರೋದಿದ್ರೆ ಯಾವುದೇ ಕಾರಣಕ್ಕೂ ಚುನಾವಣೆಯನ್ನು ಮಾಡಲ್ಲ. ಆದರೆ ತಮಿಳುನಾಡಲ್ಲಿ ಈಗಷ್ಟೇ ಚುನಾವಣೆ ಆಗಿದೆ. ಹೀಗಾಗಿ ಈ 107 ಕ್ಷೇತ್ರಗಳಿಗೂ ಕೂಡ 6 ತಿಂಗಳ ಒಳಗಾಗಿ ಚುನಾವಣೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಚುನಾವಣಾ ಆಯೋಗಕ್ಕೆ ಬರುತ್ತೆ. ಒಂದು ವೇಳೆ ಈ 107 ಕ್ಷೇತ್ರಗಳಿಗೆ ಚುನಾವಣೆ ಆಗಿ ಅಥವಾ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಜಕೀಯ ಪ್ರಹಸನಗಳು ಎಲ್ಲವೂ ಬೆಳವಣಿಗೆಗಳ ಆದ ನಂತರ ಆಗ ರಾಷ್ಟ್ರಪತಿಗಳ ಆಡಳಿತ ತಮಿಳುನಾಡಲ್ಲಿ ಬರಬಹುದು ಎನ್ನುವಂತಹ ಲೆಕ್ಕಾಚಾರಗಳು. ಆದರೆ ಯಾರೂ ಕೂಡ ಒಂದು ಸ್ಥಿರವಾದ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ಬರದೇ ಇದ್ದಾಗ ಇಂಥದ್ದೊಂದು ಬೆಳವಣಿಗೆಗಳಾಗಬಹುದು ಅಂತ. ಈ ರಾಜೀನಾಮೆ ಪ್ರಹಸನವನ್ನು ತೆಗೆದುಕೊಂಡು ಜನತಾ ನ್ಯಾಯಾಲಯದ ಮುಂದೆ ಹೋಗುವುದು ಯಾರ ಲೆಕ್ಕಾಚಾರ ಆಗಿತ್ತು? ಇದೇ TVK ಲೆಕ್ಕಾಚಾರ ಆಗಿತ್ತು. ಅವರು ಒಂದು ಒಟ್ಟಾರೆ ಒಂದು ಬೆಳವಣಿಗೆಯನ್ನು ಸೃಷ್ಟಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೀವು ಗಮನಿಸಿ, ಏನು ಬೆಳವಣಿಗೆ ನೋಡಿ. ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದೀವಿ. ಎಲ್ಲ ರಾಜ್ಯಗಳಲ್ಲೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಅವಕಾಶವನ್ನು ಕೊಡ್ತಾರೆ. ಆದರೆ ನಮಗೆ ಲೋಕಭವನದಲ್ಲೇ ನಿಮ್ಮ ಬಹುಮತ ಸಾಬೀತುಪಡಿಸಬೇಕು ಅಂತ ಲಿಖಿತ ರೂಪದಲ್ಲಿ ಕೇಳ್ತಾ ಇದ್ದಾರೆ. ಇದನ್ನು ತೆಗೆದುಕೊಂಡು ಹೋಗಿ ಜನತಾ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು. ಅಂದರೆ ಜನತಾ ನ್ಯಾಯಾಲಯ ಅಂತ ಹೇಳಿದರೆ ಜನರ ಮುಂದೆ ಹೋಗೋದು. ಜನರ ಮುಂದೆ ಹೋಗಿ ಜನರ ಮುಂದೆ ಇದನ್ನು ಪ್ರಶ್ನೆ ಮಾಡೋ ಪ್ರಯತ್ನವನ್ನು ಮಾಡೋದಕ್ಕೆ ರಾಜೀನಾಮೆ ಕೊಡುವಂತಹ ಆಲೋಚನೆಗೆ ಇದೀಗ ಅವರು ಮುಂದಾಗಿದ್ರು ಎನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೆ ಬರ್ತಾ ಇರೋದು. ಇದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆಯಾಗಿದೆ. ಸುದೀರ್ಘ 1952ರಿಂದ 2026 ರಾಜಕಾರಣದ ತನಕವೂ ಕೂಡ BJP ಅಧಿಕಾರವನ್ನು ಹಿಡಿದಿರಲಿಲ್ಲ ಪಶ್ಚಿಮ ಬಂಗಾಳದಲ್ಲಿ. 15 ವರ್ಷಗಳ TMCಯ ಆಡಳಿತದ ನಂತರ BJP ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂತು. ಆ ಅಧಿಕಾರಕ್ಕೆ ಬರುವಲ್ಲಿ ಈ ಹಿಂದೆ TMC ನಾಯಕರಾಗಿದ್ದ 2020ರಲ್ಲಿ BJP ಸೇರಿದ್ದ ಸುವೇಂದು ಅಧಿಕಾರಿಯ ಪಾತ್ರ ದೊಡ್ಡದಿತ್ತು. ಇದೀಗ ಕೋಲ್ಕತ್ತಾದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಒಡಿಶಾದ ಮುಖ್ಯಮಂತ್ರಿ ಮಾಂಜಿ ವೀಕ್ಷಕರಾಗಿ ಆಯ್ಕೆಯಾಗಿದ್ದರು ಪಶ್ಚಿಮ ಬಂಗಾಳಕ್ಕೆ. ಅವರೆಲ್ಲ ಬಂದು ಸಭೆಯನ್ನೆಲ್ಲ ಮಾಡಿದರು. ಮೇ ಬಿ ಪ್ರೀ ಡಿಸೈಡೆಡ್ ಅಂತ ಅನಿಸುತ್ತದು ಸುವೇಂದು ಅಧಿಕಾರಿಯವರನ್ನು ಮಾಡಬೇಕು ಅಂತ. ಯಾಕಂದರೆ ಘೋಷ್ ಮತ್ತು ಸುವೇಂದು ಅಧಿಕಾರಿಯ ನಡುವೆ ಮಾತ್ರ ಇಂಥದ್ದೊಂದು ಪೈಪೋಟಿ ಇತ್ತು. ಇಬ್ಬರ ನಡುವೆ ಒಬ್ಬರನ್ನು ಆಯ್ಕೆ ಮಾಡ್ತಾರೆ ಎನ್ನುವಂತಹ ಸುದ್ದಿಗಳು ಪಶ್ಚಿಮ ಬಂಗಾಳದಿಂದ ಬರ್ತಾ ಇತ್ತು. ಇದೀಗ ಸುವೇಂದು ಅಧಿಕಾರಿಯವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ. ಅವರು ನಾಳೆ ಇದೀಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಬ್ರಿಗೇಡ್ ಪೈರೇಡ್ ಮೈದಾನದಲ್ಲಿ ಒಂದು ಸಮಾರಂಭ, ಇಬ್ಬರು ಉಪಮುಖ್ಯಮಂತ್ರಿಗಳಾಗಿ ಅಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಯಾಕಂದರೆ ಇದೇ ಸುವೇಂದು ಅಧಿಕಾರಿ ಈ ಹಿಂದೆ ನಂದಿಗ್ರಾಮದಲ್ಲಿ ಮತ್ತು ಈ 2026ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಾಲಿ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದ್ರು. ಅನೇಕ ಕ್ಷೇತ್ರಗಳಲ್ಲಿ ಗೆಲುವಿಗೆ ಅವರು ಕಾರಣೀಕರ್ತರಾಗಿದ್ದರು. TMCಯ ಒಟ್ಟಾರೆ ಮತಗಳನ್ನು BJPಗೆ ತೆಗೆದುಕೊಂಡು ಬರುವುದಕ್ಕೆ ಸುವೇಂದು ಅಧಿಕಾರಿಯ ಪಾತ್ರ ದೊಡ್ಡದಿತ್ತು. ಹೀಗಾಗಿ ಇದೀಗ ಸುವೇಂದು ಅಧಿಕಾರಿಯವರನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಇದೀಗ BJP ಹೈಕಮಾಂಡ್ ನಿರ್ಧಾರವೂ ಕೂಡ ಅದೇ ಆಗಿದೆ. ಅದರ ಜೊತೆಗೆ ಇಬ್ಬರು ಡೆಪ್ಯೂಟಿ CMಗಳನ್ನು, ಅಂದರೆ ಇವರು ಹೊರಗಿನಿಂದ ಬಂದವರು, TMCಯಲ್ಲಿ ಇದ್ದಂತಹ ನಾಯಕ ಒನ್ಸ್ ಅಗೇನ್ BJPಗೆ ಬಂದರು. ಆದರೆ BJPಯಲ್ಲೇ ಇದ್ದವರು ಕೆಲವರು ಸಂಘಟನೆಯಲ್ಲೆಲ್ಲ ಮಾಡಿದ್ರು. ಇದೀಗ ಅವರನ್ನು ಡೆಪ್ಯೂಟಿ CM ಆಗಿ ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರೆಲ್ಲ ಸೇರಿದಂತೆ ನಾಳೆ ಅನೇಕ ಗಣ್ಯರು ಪಶ್ಚಿಮ ಬಂಗಾಳದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ.
ಇದರ ಜೊತೆಗೆ ಮತ್ತೊಂದು ಸುದ್ದಿ ಬರ್ತಾ ಇದೆ ತಮಿಳುನಾಡಿಂದ. ವಿಜಯ್ ಅವರ ಜೊತೆಗೆ ಡೇಟಿಂಗ್ನಲ್ಲಿ ಇದ್ದಾರೆ ಅಂತ ಹೇಳಲಾಗುವಂತಹ ತ್ರಿಷಾ ಅವರು ರಾಜಕಾರಣಕ್ಕೆ ಬರಬಹುದು. ಯಾಕಂದ್ರೆ ವಿಜಯ್ ಅವರ ವಿಚ್ಛೇದನದ ಸುದ್ದಿ ಹೊರಗೆ ಬೀಳ್ತಾ ಇದ್ದಂತೆ ತ್ರಿಷಾ ಮತ್ತು ವಿಜಯ್ ಅವರ ಸುದ್ದಿಗಳು ಕೂಡ ತಮಿಳುನಾಡಿಂದ ಬರೋದಕ್ಕೆ ಶುರುವಾಯಿತು. ತ್ರಿಷಾ ಅವರನ್ನ ಜಯಲಲಿತಾ ಅವರ ಜೊತೆಗೆ ಕಂಪೇರ್ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ. ಅವರು ಅಮ್ಮ ಆಗಿದ್ರು ಇವರು ಮಾಮಿ ಆಗ್ತಾರೆ ಅಂತ ಸುದ್ದಿಗಳಾಗ್ತಾ ಇರೋದು. ತಮಿಳುನಾಡಿನ ಜನ ಜಯಲಲಿತಾ ಅವರನ್ನ ಅಮ್ಮ ಅಂತ ಪೂಜೆ ಮಾಡ್ತಾ ಇದ್ರು, ಇದೀಗ ಇವರು ಮಾಮಿ ಆಗಬಹುದು ಅಂತ ಅವರನ್ನ ಕಂಪೇರ್ ಮಾಡಲಾಗ್ತಾ ಇದೆ. ಹಾಗಾದ್ರೆ ತ್ರಿಷಾ ಅವರು ರಾಜಕಾರಣಕ್ಕೆ ಬರ್ತಾರಾ, ಸಾಧ್ಯತೆ ಇದೆಯಾ, ಇಂಥದ್ದೊಂದು ಪ್ರಶ್ನೆಗಳಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಇದು. ಆದರೆ ತ್ರಿಷಾ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ವಾಸ್ತವದ ಬಗ್ಗೆ ಮಾತನಾಡಿಲ್ಲ. ಬರ್ತೀನಿ, ಆಗ್ತೀನಿ, ಯಾವುದ್ರ ಬಗ್ಗೆಯೂ ಕೂಡ ಅಧಿಕೃತ ಅಂತಲ್ಲ, ಒಂದು ಚರ್ಚೆ ಮಾತ್ರ ರಾಜಕಾರಣದಲ್ಲಿ ಆಗ್ತಾ ಇದೆ ತಮಿಳುನಾಡಲ್ಲಿ. ಯಾಕಂದ್ರೆ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಈ 2 ಕ್ಷೇತ್ರಗಳಲ್ಲೂ ಕೂಡ ಗೆದ್ದಿದ್ದಾರೆ. ಆ 2 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರವನ್ನ ತ್ರಿಷಾ ಅವರಿಗೆ ಬಿಟ್ಟುಕೊಟ್ಟು ಒಂದು ಕ್ಷೇತ್ರದಲ್ಲಿ ವಿಜಯ್ ಅವರು ಮುಂದುವರಿಯಬಹುದು ಎನ್ನುವಂತ ಸುದ್ದಿಗಳು ಬರ್ತಾ ಇರೋದು. ಇದು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಹಾಗಾದ್ರೆ ಟಿವಿಕೆಯನ್ನು ಸೇರ್ತಾರಾ ತ್ರಿಷಾ ಅನ್ನುವಂತಹ ಪ್ರಶ್ನೆ ಹೆಂಗ್ ಸಾಧ್ಯ? ಇದು ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ತ್ರಿಷಾ ರಾಜಕೀಯದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ನೀವು ನೋಡಿ, ಮೇ 4ನೇ ತಾರೀಕಿಗೆ ತ್ರಿಷಾ ಅವರ ಬರ್ತಡೇ. ಅದೇ ಮೇ 4ನೇ ತಾರೀಕಿಗೆ ಚುನಾವಣಾ ಫಲಿತಾಂಶ ಬೇರೆ ಇತ್ತು. ಅವತ್ತು ಟಿವಿಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಬಂದಿದೆ. ಅದರ ಜೊತೆಗೆ ಟಿವಿಕೆ ಗೆಲ್ಲಬೇಕು ಅಂತ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ರು ಟಿವಿಕೆ. ಚುನಾವಣಾ ಫಲಿತಾಂಶ ಬಂದ ನಂತರ ವಿಜಯ್ ಅವರ ಮನೆಗೆ ಬಂದವರೆಲ್ಲ ಅವರಿಗೆ ಕಂಗ್ರಾಚುಲೇಷನ್ ಹೇಳಿದ್ದು, ಅಭಿನಂದನೆಯನ್ನು ಸಲ್ಲಿಸಿದ್ದು ಎಲ್ಲವನ್ನು ಕೂಡ ಅವರು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಒಂದು 11 ವರ್ಷಗಳ ಹಿಂದೆ ಈ ತ್ರಿಷಾ ಅವರದ್ದು ಒಬ್ಬ ಉದ್ಯಮಿ ಜೊತೆಗೆ ಎಂಗೇಜ್ಮೆಂಟ್ ಆಗಿತ್ತು 2015ರಲ್ಲಿ. ಆದರೆ ಅವರೇನೋ ನಟನೆಯನ್ನು ಬಿಡಬೇಕು ಅಂತ ಏನೋ ಹೇಳಿದ್ರಂತೆ. ಹೀಗಾಗಿ ನನ್ನ ನಟನೆ ಅನ್ನೋದು ನನ್ನ ಉಸಿರದು, ನನ್ನ ಕೊನೆ ಉಸಿರಿನ ತನಕವೂ ಕೂಡ ನಾನು ಸಿನಿಮಾ ರಂಗದಲ್ಲಿ ಇರ್ತೀನಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಆ ಸಂಬಂಧವನ್ನೆಲ್ಲ ಕಳೆದುಕೊಂಡಿದ್ರು. ಅದಾದ ನಂತರ ತ್ರಿಷಾ ಮತ್ತು ವಿಜಯ್ ಅವರ ಸಂಬಂಧದ ಬಗ್ಗೆ ಸಾಮಾಜಿಕ ಜಾಲತಾಣ ಮತ್ತು ತಮಿಳುನಾಡಲ್ಲೆಲ್ಲ ಚರ್ಚೆ ಆಗ್ತಾ ಇತ್ತು. ಇದೀಗ ಅವರು ಟಿವಿಕೆಯನ್ನು ಸೇರ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ಅದು ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ತಮಿಳುನಾಡಿನ ಜನರ ಬಯಕೆ ಆಗಿದೆ ಅನ್ನುವಂತಹ ಚರ್ಚೆಗಳು ಕೂಡ ಅಲ್ಲಿ ಆಗ್ತಾ ಇದೆ. ಅವರು ಟಿವಿಕೆ ಗೆಲ್ಲಬೇಕು, ವಿಜಯ್ ಅವರು ಗೆಲ್ಲಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನು ಪಟ್ಟಿದ್ರು, ದೇವರ ಹರಕೆಗಳನ್ನೆಲ್ಲ ಹೊತ್ಕೊಂಡಿದ್ರಂತೆ. ಹೀಗಾಗಿ ಅವರದ್ದು ಮತ್ತು ಇವರದ್ದು ಸಿನಿಮಾ ಜರ್ನಿ ಕೂಡ ಇದೆ. 2004ರಲ್ಲಿ ಗಿಲ್ಲಿ, ತಿರುಪಾಚಿ 2005, 2006ರಲ್ಲಿ ಆದಿ ಎನ್ನುವಂಥ ಸಿನಿಮಾ, 2023ರಲ್ಲಿ 15 ವರ್ಷಗಳ ಬಳಿಕ ಲಿಯೋ ಎನ್ನುವಂಥ ಒಂದು ಸಿನಿಮಾದ ಮುಖಾಂತರ ತೆರೆಯಲ್ಲಿ ಕಂಡಿದ್ರು. ಅದಾದ ನಂತರ 2024ರಲ್ಲಿ ದಿ ಗ್ರೇಟ್ ಸೂಪರ್ ಆಫ್ ಆಲ್ ದಿ ಟೈಮ್ ಎನ್ನುವಂಥ ಒಂದು ಸಿನಿಮಾದ ಮುಖಾಂತರವೂ ಕೂಡ ಅವರು ಕಾಣಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಇಬ್ಬರು ಕೂಡ ಸಿನಿಮಾ ಬ್ಯಾಕ್ಗ್ರೌಂಡ್ನಿಂದ ಬಂದಂತಹ ವ್ಯಕ್ತಿಗಳು. ಇದೀಗ ಅವರು ಟಿವಿಕೆ ಸೇರ್ತಾರೆ ಎನ್ನುವಂಥ ಚರ್ಚೆಗಳು ನಡೀತಾ ಇದೆ. ಹಾಗಾದರೆ ತಿರುಚಿ ಉಪಚುನಾವಣೆಗೆ ತ್ರಿಷಾ ಸ್ಪರ್ಧೆ ಮಾಡ್ತಾರಾ? ಇಂಥದ್ದೊಂದು ಪ್ರಶ್ನೆ. ನಾನು ಆವಾಗಲೇ ಹೇಳಿದೆ, ವಿಜಯ್ ಅವರು 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದ್ರು. ಇದೀಗ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ತ್ರಿಷಾ ಅವರನ್ನು ಕರೆದುಕೊಂಡು ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಅಂದರೆ ಒಂದು ಕ್ಷೇತ್ರಕ್ಕೆ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡಬೇಕು. ಹೀಗಾಗಿ ತ್ರಿಷಾ ಕೃಷ್ಣನ್ ಅವರಿಗೆ ಟಿಕೆಟ್ ಕೊಡ್ತಾರಾ ಅಂತ. ಒಂದು ವೇಳೆ ಸ್ಪರ್ಧೆಗೆ ಏನಾದರೂ ತ್ರಿಷಾ ಒಪ್ಪಿದ್ರೆ ಟಿವಿಕೆಯಿಂದ ಕಣಕ್ಕಿಳಿಸೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಪೆರಂಬೂರ್ ಮತ್ತು ತಿರುಚಿ ಪೂರ್ವದಲ್ಲಿ ವಿಜಯ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಇದೀಗ ಪೆರಂಬೂರನ್ನು ಅವರು ಉಳಿಸ್ಕೊಳ್ತಾರಂತೆ. ತಿರುಚಿ ಪೂರ್ವದಲ್ಲಿ ತ್ರಿಷಾ ಅವರನ್ನು ಇಳಿಸಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ನೀವು ತಿರುಚಿ ಪೂರ್ವ ಅನ್ನುವಂಥ ಕ್ಷೇತ್ರ ನೋಡಿ, ಅನೇಕ ರಾಜಕಾರಣಕ್ಕೆ ಒಂದು ವೇದಿಕೆ ಆದಂತಹ ಕ್ಷೇತ್ರ ಇದು. CN ಅಣ್ಣಾದೊರೈ ಅವರ ರಾಜಕೀಯ ಜೀವನ ಶುರುವಾಗಿದ್ದು ಇದೇ ತಿರುಚಿ ಪೂರ್ವ ಕ್ಷೇತ್ರದಿಂದ. ಅದರ ಜೊತೆಗೆ MGR ಅಂತ ನಾವೇನು ಕರಿತೀವಿ, AIDMK ಸ್ಥಾಪಕ, ಅವರ ರಾಜಕೀಯ ಜೀವನ ಕೂಡ ಶುರುವಾಗಿದ್ದು ಇದೇ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ 27,000 ಮತಗಳ ಅಂತರದಿಂದ ಯಾರು ಗೆದ್ದಿದ್ದಾರೆ? ವಿಜಯ್ ಅವರು ಗೆದ್ದಿದ್ದಾರೆ. 27,000 ಮತಗಳಿಂದ ಗೆದ್ದಿದ್ದಾರೆ. ಹೀಗಾಗಿ ಈ ಕ್ಷೇತ್ರ ಒಂದು ಸೇಫ್ ಕ್ಷೇತ್ರ ಎನ್ನುವಂತಹ ಆಲೋಚನೆಗೆ ಟಿವಿಕೆ ಬಂದಂತೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ 1,12,460 ಮಹಿಳಾ ಮತದಾರರಿದ್ದಾರೆ. 1,12,460 ಮಹಿಳಾ ಮತದಾರರು. ಇದು ಪುರುಷ ಮತದಾರರಿಗಿಂತಲೂ ಕೂಡ ಅತ್ಯಂತ ಹೆಚ್ಚು ಮಹಿಳಾ ಮತದಾರರನ್ನು ಹೊಂದಿರುವಂತಹ ಕ್ಷೇತ್ರ ಇದು. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ತಮಿಳುನಾಡಿನ ರಾಜಕಾರಣದಲ್ಲಿ DMK ಆಗಿರ್ಬೋದು, AIDMK ಆಗಿರ್ಬೋದು, ಯಾವುದೇ ಒಬ್ಬ ಮಹಿಳೆಗೆ ಟಿಕೆಟ್ ಕೊಟ್ಟು ತಿರುಚಿ ಪೂರ್ವದಲ್ಲಿ ಚುನಾವಣೆಯನ್ನು ಗೆಲ್ಲಿಸಿಕೊಂಡು ಬಂದಿಲ್ಲ, ಟಿಕೆಟ್ ಕೊಟ್ಟಿಲ್ಲ. ಕೇವಲ ಪುರುಷರಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ.
ಆದರೆ ಟಿವಿಕೆ ಅದರ ತದ್ವಿರುದ್ಧವಾಗಿ ತಿರುಚಿ ಪೂರ್ವದಲ್ಲಿ ಮಹಿಳೆಯರೊಬ್ಬರಿಗೆ ಟಿಕೆಟ್ ಕೊಡೋದ್ರ ಮುಖಾಂತರ ಆ ಕ್ಷೇತ್ರವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಟಿವಿಕೆ ಆಲೋಚನೆ ಮಾಡಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಮಹಿಳಾ ಮತದಾರರಿರೋದು ಜಾತಿಯ ಕಾರಣಕ್ಕಾಗಿ, ಎಲ್ಲದ ಕಾರಣಕ್ಕಾಗಿಯೂ ಕೂಡ ಅದು ವರ್ಕೌಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಆದರೆ ಇವರು ಒಪ್ತಾರಾ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಕ್ವಶನ್. ಕ್ಷೇತ್ರ ಇದೆ, ಗೆಲ್ಲಬಹುದು, 27,000, ಒಂದು ಸೇಫೆಸ್ಟ್ ಕ್ಷೇತ್ರ ಇದು. ಸಹಜವಾಗಿ ಉಪಚುನಾವಣೆಯನ್ನು ಎದುರಿಸುವಂಥವರು ಅಥವಾ ಹೊಸದಾಗಿ ರಾಜಕಾರಣಕ್ಕೆ ಬರೋರು ಒಂದು ಸೇಫೆಸ್ಟ್ ಕ್ಷೇತ್ರವನ್ನು ಹುಡುಕ್ತಾ ಇರ್ತಾರೆ. ಆ ಕ್ಷೇತ್ರ ತಿರುಚಿ ಪೂರ್ವ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಂಥದ್ದೊಂದು ಪ್ರಯತ್ನ. ಆದರೆ ಮನವೊಲಿಕೆಯ ಕಸರತ್ತು ಮಾತ್ರ ಮುಂದುವರೆದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇದಕ್ಕೆ ತ್ರಿಷಾ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಆದರೆ ಇವರನ್ನು ಮನವೊಲಿಸುವ ಪ್ರಯತ್ನಗಳಾಗ್ತಾ ಇದೆ. ಯಾಕಂದರೆ ನಾವು ಮೊದಲ ದಿನದಿಂದಲೂ ಕೂಡ ನೋಡ್ತಾ ಇದ್ದೀವಿ, ಟಿವಿಕೆಗೆ ಯುವಕರು, ಮಹಿಳಾ ಮತದಾರರು ಎಲ್ಲರೂ ಕೂಡ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟಿದ್ದಾರೆ. ಇವರೇ ಬೆನ್ನೆಲುಬಾಗಿ ಟಿವಿಕೆ ಜೊತೆಗೆ ನಿಂತವರು. ಹೀಗಾಗಿ ಅವರಿಗೆ ಒಂದು ಮೆಸೇಜನ್ನು ಕೊಡೋ ಪ್ರಯತ್ನದ ಬಗ್ಗೆ ತ್ರಿಷಾ ಅವರನ್ನು ಕರೆದುಕೊಂಡು ಬರ್ಬೋದು ಅಂತ ಮಹಿಳಾ ಮತದಾರರ ಬೆಂಬಲ, ಯುವಕರ ಕ್ರೇಜನ್ನು ಬಳಸಿಕೊಳ್ಳೋದಕ್ಕೆ ಟಿವಿಕೆ ಪ್ಲಾನ್ ಮಾಡಿದೆ ಅಂತೆ. ಅದರ ಜೊತೆಗೆ ವಿಜಯ್ ಮತ್ತು ಟಿವಿಕೆ ಪಕ್ಷದ ಪ್ರಮುಖರೆಲ್ಲ ಏನಿದ್ದಾರೆ ಅವರು ತ್ರಿಷಾ ಅವರ ಜೊತೆಗೆ ಏನೋ ಮಾತುಕತೆಯನ್ನು ನಡೆಸ್ತಿದ್ದಾರೆ ಅಂತೆ. ಆದರೆ ರಾಜಕೀಯ ಅನುಭವ ಇಲ್ಲದ ತ್ರಿಷಾ ಹಿಂಜರಿತಿದ್ದಾರೆ ಎನ್ನುವಂತಹ ಮಾತುಗಳಿದೆ. ನೀವು ಹೊಸ ಪಕ್ಷ ಕಟ್ಟಿದಂತಹ ವಿಜಯ್ ಅವರಿಗೂ ಏನು ರಾಜಕೀಯ ಅನುಭವ ಇರಲಿಲ್ಲ. ಒಂದು ಸಂಘಟನೆ ಮುಖಾಂತರ ಇದ್ದರು, ಆ ಸಂಘಟನೆ ಮುಖಾಂತರ ಸಾಮಾಜಿಕ ಕಾರ್ಯಗಳೆಲ್ಲ ಆಗ್ತಾ ಇತ್ತು. ಅದಾದ ನಂತರ ರಾಜಕೀಯ ಪಕ್ಷವನ್ನು ಹುಟ್ಟಾಕಿದ್ದು. ತ್ರಿಷಾ ಅವರ ಬ್ಯಾಕ್ಗ್ರೌಂಡ್ ಹಾಗೇ ಇದೆ. ಅನೇಕ ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಇದ್ದಾರೆ. ಆದರೆ ಸಿನಿಮಾದಲ್ಲಿ ಗೆದ್ದಿರಬಹುದು, ಆದರೆ ಅವರ ಲೆಕ್ಕಾಚಾರಗಳು ರಾಜಕೀಯದಲ್ಲಿ ಏನಾಗುತ್ತೆ ಅಂತ. ನೀವು ಜಯಲಲಿತಾ ಅವರ ವಿಚಾರಕ್ಕೆ ಹೋದರೆ ಅವರಿಗೆ ಈ ಹಿಂದೆ ರಾಜಕಾರಣದ ಸ್ವಲ್ಪ ಆದರೂ ಟಚ್ ಸಿಗ್ತಾ ಇತ್ತು. MGR ಜೊತೆಗಿದ್ರು, ಸಂಘಟನೆ ಮಾಡಿದ್ರು, ಸಂಘಟನೆ ನಂತರ ರಾಜಕಾರಣಕ್ಕೆ ಬಂದರು, ರಾಜ್ಯಸಭಾ ಸದಸ್ಯರಾದರು, ಮುಖ್ಯಮಂತ್ರಿ ಆದರೂ, ಸಂಘಟನೆಯನ್ನು ಮಾಡಿದ್ರು. ಆದರೆ ತ್ರಿಷಾ ಅವರದ್ದು ಹಾಗಿಲ್ಲ. ಅವರು ಪರದೆಯ ಮೇಲೆ ಮಿಂಚಿದ್ದಾರೆ. ಆದರೆ ಜನರ ಮುಂದೆ ಏನಾಗುತ್ತೆ ಅನ್ನುವಂತಹ ಕುತೂಹಲಗಳಿದೆ. ಹೀಗಾಗಿ ಅವರು ರಾಜಕಾರಣಕ್ಕೆ ಬರೋದಕ್ಕೆ ಹಿಂಜರಿತಿದ್ದಾರೆ ಎನ್ನುವಂತಹ ಸುದ್ದಿಗಳಿದೆ. ಆದರೆ ಅವರನ್ನು ಮನವೊಲಿಸುವ ಪ್ರಯತ್ನಗಳು ಅಲ್ಲಿಂದ ಆಗ್ತಾ ಇದೆ. ಹೀಗಾಗಿ ರಾಜಕೀಯ ಅನುಭವದ ಏನು ಕಥೆ ಆಗುತ್ತೆ, ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ತ್ರಿಷಾ ಸ್ಪರ್ಧೆಯ ಹಿಂದಿನ ಲೆಕ್ಕಾಚಾರಗಳೇನು? ಒಂದು ಸ್ಟಾರ್ ವರ್ಚಸ್ಸಿದೆ. ಆ ಸ್ಟಾರ್ ವರ್ಚಸ್ಸನ್ನು ರಾಜಕಾರಣಕ್ಕಾಗಿ ಬಳಸ್ಕೊಳ್ಬೇಕು ಅಂತ. ನೀವು ತಮಿಳುನಾಡಿನ ರಾಜಕಾರಣ ಇತಿಹಾಸವೇ ಹಾಗೆ. ಬರದ ಮೂಲಕ ರಾಜಕಾರಣಕ್ಕೆ ಬಂದವರು ಅನೇಕ. ಅಣ್ಣಾದುರೈ ಆಗಿರ್ಬೋದು, ಸಿನಿಮಾದ ಮುಖಾಂತರ ಕರುಣಾನಿಧಿ ರಾಜಕಾರಣಕ್ಕೆ ಬಂದರು. MGR ಸಿನಿಮಾದ ಮುಖಾಂತರ ರಾಜಕಾರಣಕ್ಕೆ ಬಂದರು. ಲೇಖನಿಗಳ ಮುಖಾಂತರ ಕರುಣಾನಿಧಿ ರಾಜಕಾರಣಕ್ಕೆ ಬಂದರು. ಅವರೆಲ್ಲರ ವರ್ಚಸ್ಸು ಕೂಡ ಹಾಗೆ. ನೀವು ಪರದೆ ಮೇಲೆ ಮಿಂಚಿದವರು, ಬರಹದಲ್ಲಿ ಮಿಂಚಿದವರು, ಅದನ್ನು ರಾಜಕೀಯವಾಗಿ ಕನ್ವರ್ಟ್ ಮಾಡಿಕೊಂಡವರು ಅನೇಕ ಜನ ಇದ್ದಾರೆ ಇಲ್ಲಿ. ಜಯಲಲಿತಾ ಅಷ್ಟೇ 28 ಸಿನಿಮಾಗಳಲ್ಲಿ MGR ಅವರ ಜೊತೆಗೆ ನಟನೆ ಮಾಡಿದ್ರು. ಅದಾದ ನಂತರ ಏನಾದರೂ ರಾಜಕಾರಣಕ್ಕೆ ಬಂದರು. ಆ ಒಂದು ದೊಡ್ಡ ಸ್ಟಾರ್ ವರ್ಚಸ್ ಏನಿದೆ ಅದನ್ನು ದೊಡ್ಡ ಅಭಿಮಾನಿ ಬಳಗವನ್ನು ಬಳಕೆ ಮಾಡಿಕೊಂಡು ರಾಜಕಾರಣಕ್ಕೆ ಬರುವಂತಹ ಪ್ರಯತ್ನ ಅಂತೆ. ಒಂದು ಮುಖ ಜವಾಬ್ದಾರಿ. ಟಿವಿಕೆ ಪಕ್ಷದಲ್ಲಿ ಅವರು ಬಂದು ಗೆದ್ದ ನಂತರ ಅವ್ರಿಗೊಂದು ಪ್ರಮುಖ ಹುದ್ದೆ ಕೊಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ. ಬಿಕಾಸ್ ವಿಜಯ್ ಅವರೇ ಅದರ ಸಂಸ್ಥಾಪಕರಿದ್ದಾರೆ, ಏನಾದರೂ ಒಂದು ಹುದ್ದೆ ಕೊಡಬಹುದು ಎನ್ನುವಂಥ ಲೆಕ್ಕಾಚಾರ. ಅವರೊಂದು ಹಳೆಯ ವಿಡಿಯೋದಲ್ಲಿ ಮಾತನಾಡಿದರು, ನನಗೆ ತಮಿಳುನಾಡಿನ CM ಆಗುವಂಥ ಕನಸಿದೆ ಅಂತ. ಅದು 2005-4 ವಿಡಿಯೋ ಅಂತ ಹೇಳ್ತಾರೆ. 2004ರಲ್ಲಿ ಒಂದು ಸಂದರ್ಶನದಲ್ಲಿ ಅವರು ಮಾತನಾಡಿದ್ರು, ನನಗೆ CM ಆಗುವಂತಹ ಕನಸಿದೆ, ನಾನು ಮುಂದಿನ 10 ವರ್ಷಗಳಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತೀನಿ ಅಂತೆಲ್ಲ ಮಾತನಾಡಿದ್ರಂತೆ. ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದರೆ ಅವತ್ತು ಅವರು ಮಾತನಾಡಿದ್ದು, ಇವತ್ತು ಟಿವಿಕೆ ಜೊತೆಗೆ ಅಥವಾ ವಿಜಯ್ ಅವರ ಜೊತೆಗೆ ಅವರಿಗೆ ಸಂಬಂಧವನ್ನು ಏನು ಕಲ್ಪಿಸಲಾಗ್ತಾ ಇದೆ, ಅವರು ನಾಳೆ ಟಿವಿಕೆಗೆ ಬಂದು ಮುಖ್ಯಮಂತ್ರಿ ಆಗ್ತಾರಾ, ಈ ಎಲ್ಲ ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇರೋದು. ಇದರ ಜೊತೆಗೆ ಜಯಲಲಿತಾ ಆಗ್ತಾರಾ ತ್ರಿಷಾ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಉತ್ತರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರೆ, ತ್ರಿಷಾ ಅವರ ರಾಜಕೀಯ ಜೀವನ ಶುರುವಾಗಿ ಅವರು ಏನು ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಬೋದು. ಇವತ್ತು ಈ ಉತ್ತರಕ್ಕೆ ಅಂದರೆ ಈ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಅನುಭವ ಬೇರೆ, ಇವರ ಅನುಭವ ಬೇರೆ. ಆದರೆ ಸೈದ್ಧಾಂತಿಕವಾಗಿ ಮುಂದೆ ಹೋದ ಹಾಗೆ ಅದು ಸಾಧ್ಯ ಆಗುತ್ತಾ ಅಂತ. ತಮಿಳುನಾಡಿನ ಅಮ್ಮ ಅಂತ ಕರಿತಾ ಇದ್ದರು ಜಯಲಲಿತಾ. ಸಿನಿಮಾದಿಂದ ರಾಜಕಾರಣಕ್ಕೆ ಬಂದವರವರು. ಜಯಲಲಿತಾ ಅವರು MGR ಅವರ ಜೊತೆಗೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ಮಾಡಿಕೊಂಡು ಅವರು ಬಂದಿದ್ದರು. ನೀವು ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ತ್ರಿಷಾ ಮತ್ತು ಜಯಲಲಿತಾ ಅವರನ್ನು ಕಂಪೇರ್ ಮಾಡಿ ಒಂದು ಪೋಸ್ಟ್ ಹೋಗ್ತಾ ಇದೆ. ಏನದು? ಜಯಲಲಿತಾ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು, ತ್ರಿಷಾ ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು.
ಜಯಲಲಿತಾ ಚರ್ಚ್ ಪಾರ್ಕ್ ಸ್ಕೂಲ್ನಲ್ಲಿ ಕಲ್ತಿದ್ದಾರೆ. ಅದೇ ಸ್ಕೂಲ್ನಲ್ಲಿ ತ್ರಿಷಾ ಅವರು ಶಾಲೆಯನ್ನು ಕಲ್ತಿರೋದು. ಜಯಲಲಿತಾ ಕೂಡ ವೃತ್ತಿ ನಟಿಯಾಗಿದ್ದರು, ತ್ರಿಷಾ ಕೂಡ ನಟಿಯಾಗಿದ್ದಾರೆ. ಜಯಲಲಿತಾ ಕೂಡ ಅವಿವಾಹಿತೆ ಆಗಿದ್ದರು, ಅಂದರೆ ಮದುವೆ ಆಗಿರಲಿಲ್ಲ. ತ್ರಿಷಾ ಕೂಡ ಮದುವೆ ಆಗಿಲ್ಲ. ಜಯಲಲಿತಾ ಅವರಿಗೆ ಮಕ್ಕಳಿರಲಿಲ್ಲ, ತ್ರಿಷಾ ಅವರಿಗೂ ಕೂಡ ಮಕ್ಕಳಿರಲಿಲ್ಲ. ಜಯಲಲಿತಾ ಅವರ ಒಡನಾಟ MGR ಅವರ ಜೊತೆಗೆ ಇತ್ತು, ತ್ರಿಷಾ ಅವರ ಒಡನಾಟ ವಿಜಯ್ ಅವರ ಜೊತೆಗಿದೆ. ಜಯಲಲಿತಾ ಅವರನ್ನ ಅಮ್ಮ ಅಂತ ಕರೀತಾ ಇದ್ರೆ ತ್ರಿಷಾ ಅವರನ್ನ ಮಾಮಿ ಅಂತ ಕರೀಬಹುದು. ಇಂಥದ್ದೊಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಹೀಗಾಗಿ ಜಯಲಲಿತಾ ಅವರ ಒಟ್ಟಾರೆ ವ್ಯಕ್ತಿತ್ವಕ್ಕೆ ತ್ರಿಷಾ ಅವರು ಬರ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಹಾಗಾದರೆ ಜಯಲಲಿತಾ ಅವರ ಹಾದಿ ಸುಲಭವೇ? ತ್ರಿಷಾ ಅವರು ಬರೋದು ಈ ಹಾದಿ ಸುಲಭವೇ? ಇಟ್ಸ್ ನಾಟ್ ಈಜಿ. ಅದು ಕೂಡ ತಮಿಳುನಾಡಲ್ಲಿ ಮಹಿಳೆಯರಿಗೆ ಅತ್ಯಂತ ಗೌರವವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ತಮಿಳುನಾಡಿನ ರಾಜಕಾರಣದಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ, ಮಹಿಳಾ ರಾಜಕಾರಣಿಗಳಿಗೆ ಗೌರವವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ ಜಯಲಲಿತಾ ಅವರ ಬ್ಯಾಕ್ಗ್ರೌಂಡೇ ಬೇರೆ, ತ್ರಿಷಾ ಅವರ ಬ್ಯಾಕ್ಗ್ರೌಂಡೇ ಬೇರೆ. ನೀವು ಜಯಲಲಿತಾ ಅವರಿಗೆ MGR ಅವರ ಆಹ್ವಾನ ಕೊಡ್ತಾರೆ, ಅವರು ರಾಜಕಾರಣಕ್ಕೆ ಬರ್ತಾರೆ 82ರಲ್ಲಿ. ಅದಾದ ನಂತರ ಒಂದು ಭಾಷಣವನ್ನು ಮಾಡಿ 83ರಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 84ರಲ್ಲಿ MGR ನಿಧನ ನಂತರ ಜಯಲಲಿತಾ ಎಲ್ಲ ಮುನ್ನೆಲೆಗೆ ಬಂದರು. ಆದರೆ ತ್ರಿಷಾ ಅವರದ್ದು ಹಾಗಿಲ್ಲ. ಇಷ್ಟು ದಿನಗಳ ಕಾಲ ಕೇವಲ ಚುನಾವಣೆಯಲ್ಲಿ ಮಾತ್ರ, ಅಂದರೆ ಸಿನಿಮಾದಲ್ಲಿ ಮಾತ್ರ ಇದ್ದರು, ಚುನಾವಣೆಯಲ್ಲಿ ಇರಲಿಲ್ಲ. ಇದರ ಜೊತೆಗೆ ಜಯಲಲಿತಾ ಏನು ಮಾಡಿದ್ರು, ಪ್ರಚಾರ ಕಾರ್ಯದರ್ಶಿಯಾಗಿ AIADMKದ ಸಂಘಟನೆ ಮಾಡಿದ್ರು. ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತ್ ಮಟ್ಟಗಳಲ್ಲಿ ಪ್ರಚಾರ ಕಾರ್ಯದರ್ಶಿಯಾಗಿ ಚುನಾವಣಾ ಭಾಷಣಗಳನ್ನು ಮಾಡಿ ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ತ್ರಿಷಾ ಅವರದ್ದು ಹಾಗಿಲ್ಲ. ತ್ರಿಷಾ ಅವರದ್ದು ಅವರಿಗೂ ಮತ್ತು ಇವರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದರ ಜೊತೆಗೆ ಇವತ್ತು ಹೇಗೆ ವಿಜಯ್ ಅವರ ಅಭಿಮಾನಿ ಸಂಘ ಇದೆಯೋ ಅದೇ ರೀತಿಯಾಗಿ MGR ಅವರ ಅಭಿಮಾನಿ ಸಂಘ ಇತ್ತು. ಆ ಅಭಿಮಾನಿ ಸಂಘವನ್ನ ರಾಜಕೀಯ ಚಟುವಟಿಕೆಯಾಗಿ ಅಥವಾ ರಾಜಕೀಯ ಶಕ್ತಿಯಾಗಿ ಪರಿವರ್ತಿಸುವ ಶಕ್ತಿಯನ್ನ ಜಯಲಲಿತಾ ಅವರು ಹೊಂದಿದ್ರು. ಆದರೆ ತ್ರಿಷಾ ಅವರಿಗೆ ಆ ಸಾಮರ್ಥ್ಯ ಇದೆಯಾ? ಇದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕಾಗುತ್ತೆ. ಇದರ ಜೊತೆಗೆ 1984ರಲ್ಲಿ MGR ಅವರು ಅನಾರೋಗ್ಯಕ್ಕೀಡಾಗಿ ನ್ಯೂಯಾರ್ಕ್ನಲ್ಲಿದ್ದಾಗ ಒಟ್ಟಾರೆ ಇಡೀ ಪಕ್ಷವನ್ನು ನಡೆಸಿದಂತಹ ಕೆಪಾಸಿಟಿ ಅವರ ಮೇಲೆ ಇತ್ತು, ಜಯಲಲಿತಾ ಅವರ ಮೇಲೆ ಇತ್ತು. ಇದು ತ್ರಿಷಾ ಅವರಿಗೆ ಬರುತ್ತಾ? ರಾಜಕೀಯ ಅನುಭವ ಆ ಪರಿಪ್ರಮಾಣದಲ್ಲಿ ಅವರಿಗಿದೆಯಾ? ಈ ಪ್ರಶ್ನೆಗೆ ಸದ್ಯಕ್ಕೆ ಮಾತ್ರ ಉತ್ತರ ಇಲ್ಲ. ಇದರ ಜೊತೆಗೆ ಮತ್ತೊಂದು ಚರ್ಚೆ ತಮಿಳುನಾಡಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಅಂತ ಹೇಳಿದರೆ, ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ತ್ರಿಷಾ ಅವರ ಹಳೆಯ ಹೇಳಿಕೆ ಏನು? ನಾನು ಆವಾಗಲೇ ಹೇಳ್ತಾ ಇದ್ದೆ, 2004ರ ಒಂದು ಸಂದರ್ಶನದಲ್ಲಿ ಅವರು ಮಾತನಾಡಿದ್ರು. ಆ ಸಂದರ್ಶನದಲ್ಲಿ ನಾನು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತೀನಿ ಮುಂದಿನ 10 ವರ್ಷಗಳಲ್ಲಿ ಅಂತ. ಇದೀಗ ಆ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಚರ್ಚೆಗೆ ಮುಖ್ಯ ಕಾರಣ ಅವರೊಂದು ಹಳೆಯ ಸಂದರ್ಶನದಲ್ಲಿ ಮಾತನಾಡಿದ್ದು, ನನಗೆ ಜಯಲಲಿತಾ ಅಂತ ಹೇಳಿದರೆ ತುಂಬ ಇಷ್ಟ, ಅವರಂತೆ ರಾಜಕಾರಣದಲ್ಲಿ ನನಗೆ ಮಿಂಚುವಂತಹ ಆಸೆ ಇದೆ, ನಾನು ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವರು ಮಾತನಾಡಿದ್ರು. ಇದೀಗ ಈ TVK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಂದ ನಂತರ, ತ್ರಿಷಾ ಅವರ ರಾಜಕೀಯ ಈ ಎಲ್ಲ ಚರ್ಚೆಗಳು ಆಗ್ತಾ ಇರುವ ಬೆಳವಣಿಗೆಯ ನಂತರ ಆ ಹೇಳಿಕೆಯು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ವಿರಳ. ಯಾಕಂದರೆ ವಿಜಯ್ ಅವರು ಆ ಸ್ಥಾನದಲ್ಲಿ ಇದ್ದಾರೆ. ಒಂದು ಡೆಪ್ಯೂಟಿ CM ಮಾಡಬಹುದು ಒಂದು ಲೆಕ್ಕಾಚಾರದ ಪ್ರಕಾರ, ಅಥವಾ ಒಂದು ವೇಳೆ ಬಂದು ಗೆದ್ದು ಅವರು ಅಧಿಕಾರಕ್ಕೆ ಬಂದರೆ, ಚುನಾವಣೆಯಲ್ಲಿ ಗೆದ್ದು ರಾಜಕಾರಣಕ್ಕೆ ಅವರು ಎಂಟ್ರಿಯಾಗಿ ಎಲ್ಲ ಬೆಳವಣಿಗೆಗಳು ಆದ ನಂತರ ಮಾತನಾಡ್ತಾ ಇರುವಂಥ ಸಾಧ್ಯತೆಗಳಿವು. ಅಬ್ಬಬ್ಬ ಅಂದರೆ ಸಚಿವರು ಆಗಬಹುದು ಅಥವಾ ಉಪಮುಖ್ಯಮಂತ್ರಿಗಳಾಗಬಹುದು. ಆದರೆ ಮುಖ್ಯಮಂತ್ರಿಯ ಕತೆ ಬಗ್ಗೆ ಗೊತ್ತಿಲ್ಲ. ಆದರೆ ಇವರ ಹೇಳಿಕೆ ಮಾತ್ರ ಸದ್ಯಕ್ಕೆ ತಮಿಳುನಾಡಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ. ಇರಾನ್ ಮತ್ತು ಅಮೆರಿಕಾದ ನಡುವೆ ನಡೀತಾ ಇದ್ದಂತಹ ಕಾಳಗ, ಈ ಕಾಳಗವನ್ನ ಕೊನೆಗೊಳಿಸುವ ಮಾತುಕತೆಗಳು ನಡೀತಾ ಇದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಈ ಮಾತುಕತೆಗಳು ಕಳೆದ 2 ತಿಂಗಳಿಂದಲೂ ಕೂಡ ಮುಂದುವರಿತಾ ಇದೆ. ಅದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2 ಸುತ್ತಿನ ಮಾತುಕತೆಗಳು ಆಗುವ ಮುಖಾಂತರವೇ ಶುರುವಾಗಿತ್ತು. ಅದಕ್ಕೆ ರಷ್ಯಾ ಎಂಟ್ರಿ ಆಯಿತು. ಅದಾದ ನಂತರ ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಅವರು ಹೋಗಿ ಅನೇಕ ದೇಶಗಳಲ್ಲಿ ಮಾತುಕತೆ ನಡೆಸಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇವೆಲ್ಲದರ ನಂತರ ಪ್ರಮುಖವಾಗಿ ಆದಂತಹ ಬೆಳವಣಿಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆಗಳೆಲ್ಲವೂ ಕೂಡ ಆಯ್ತಲ್ಲ, ಇದೀಗ 30 ದಿನಗಳ ಕಾಲ ವಿರಾಮ. ಏಪ್ರಿಲ್ 7ನೇ ತಾರೀಕಿಗೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳಾಗಿ ಪಾಕಿಸ್ತಾನ ಅದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದರ ಪರಿಣಾಮ ಅನೇಕ ದಿನಗಳ ಕಾಲ, ಅಂದರೆ ಅನಿರ್ದಿಷ್ಟ ಅವಧಿಗೆ ನಾವು ಮಾತುಕತೆಯನ್ನು ಮುಂದುವರಿಸ್ತೀವಿ, ಅಂದರೆ ಕದನ ವಿರಾಮವನ್ನು ಮಾಡ್ತೀವಿ ಅಂತ ಹೇಳಿದ್ರು.
ಇದೀಗ ಇರಾನ್ ಮತ್ತು ಅಮೆರಿಕ ದೇಶಗಳ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಅಂತ. ಅವ್ರು ಯಾವುದೋ ಒಂದು ಮೆಮೊರಂಡಮ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ದಾರೆ. ಇರಾನ್ನವರು ಒಂದು ಮೆಮೊರಂಡಮ್ ಕೆಲಸ ಮಾಡ್ತಾ ಇದೆ. ಮೊದಲ ಹಂತದವಾಗಿ ನಾವು ಹಾರ್ಮುಜ್ ಬಿಕ್ಕಟ್ಟಿಗೆ ಪರಿಹಾರವನ್ನು ತೆಗೆದುಕೊಳ್ತೀವಿ ಅಂತೆಲ್ಲ ಹೇಳಿದ್ದಾರೆ. 30 ದಿನಗಳ ಕಾಲ ಕದನ ವಿರಾಮ ಇರುತ್ತೆ. ಈ 30 ದಿನಗಳ ಕಾಲ ಕದನ ವಿರಾಮದಲ್ಲಿ ಪ್ರಮುಖವಾದಂಥ ಸಮಸ್ಯೆಗಳನ್ನು ಬಗೆಹರಿಸೋದು ಮತ್ತು ಯುದ್ಧಕ್ಕೆ ಶಾಶ್ವತ ಅಂತ್ಯ ಹಾಡುವ ಗುರಿಯನ್ನು ಹೊಂದಿದ್ದೀವಿ ಅಂತ. ನೋಡಿ, ಅಮೆರಿಕಾದ ವಾಷಿಂಗ್ಟನ್ ಏನಿದೆ, ಶ್ವೇತಭವನ ಏನಿದೆ, 9 ಪ್ರಸ್ತಾವನೆಗಳನ್ನು ಯಾರಿಗೆ ಕಳಿಸ್ತು? ಇರಾನ್ ಅವರಿಗೆ ಕಳಿಸಿದೆ ಅಂತೆ. ಇರಾನ್ ವಾಪಸ್ ಏನು ಮಾಡಿದೆ? 14 ಪ್ರತಿಕ್ರಿಯೆಗಳನ್ನು ಪಾಕಿಸ್ತಾನದ ಮುಖಾಂತರ ವಾಷಿಂಗ್ಟನ್ಗೆ ಕಳಿಸ್ಕೊಟ್ಟಿದ್ದಾರೆ ಅಂತ. ನಾವು ಕಳೆದ 15 ದಿನಗಳಿಂದ ಮಾಡ್ತಾ ಇದ್ದಂತಹ ಚರ್ಚೆಗಳೇನು? ಇರಾನ್ನ ಬೇಡಿಕೆಯನ್ನು ಡೊನಾಲ್ಡ್ ಟ್ರಂಪ್ ಒಪ್ತಾ ಇಲ್ಲ. ಅದು ಯುರೇನಿಯಂ ವಿಚಾರ ಮತ್ತು ಪರಮಾಣು ವಿಚಾರದಲ್ಲಿ ಸಡಿಲಿಕೆ ಬಿಡಬೇಕು ಅಂತ ಇರಾನ್ನ ಬೇಡಿಕೆ ಆಗಿತ್ತು. ಆದರೆ ಅಮೆರಿಕದ ಮೊಟ್ಟ ಮೊದಲ ಬೇಡಿಕೆ ಅದರಿಂದ ಅವರು ಮುಕ್ತ ಆಗಬೇಕು ಅನ್ನೋದಾಗಿತ್ತು. ಆದರೆ ಇದೀಗ ಇರಾನ್ 14 ಪ್ರತಿಕ್ರಿಯೆಯನ್ನು ಕಳಿಸಿದೆ. ಅಮೆರಿಕ 9 ಅಂಶಗಳನ್ನು ಅದು ಪ್ರಸ್ತಾಪ ಮಾಡಿದೆ ಅಂತೆ. ಅದರಲ್ಲಿ ಪ್ರಮುಖವಾಗಿರೋದು 2015ರ ನಂತರ 2018ರಲ್ಲಿ ಇರಾನ್ ಮೇಲೆ ಹೇರಲಾಗಿದ್ದಂತಹ ಆರ್ಥಿಕ ನಿರ್ಬಂಧಗಳನ್ನು ತೆರೆಯೋದು, ನೌಕಾ ದಿಗ್ಬಂಧನಗಳನ್ನು ತೆರವು ಮಾಡೋದು, ಅದರ ಜೊತೆಗೆ ಈ ಪ್ರಾಜೆಕ್ಟ್ ಫ್ರೀಡಮ್ ಅನ್ನೋದನ್ನು ಸ್ಥಗಿತ ಮಾಡೋದು ಅದರ ಬೇಡಿಕೆಗಳಾಗಿತ್ತು. ಇದಕ್ಕೆ ಶ್ವೇತಭವನ ಸದ್ಯಕ್ಕೆ ಒಪ್ಪಿಗೆ ಸೂಚಿಸಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇರೋ. ಇದರ ಜೊತೆಗೆ ಇರಾನ್ ಮುಂದೆ ಒಂದು ಷರತ್ತನ್ನು ಅಮೆರಿಕ ಇಡ್ತಾ ಇದೆ. ಆ ಷರತ್ತುಗಳೇ ಅದು ಯುರೇನಿಯಂ ಮತ್ತು ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟದ್ದು. ಯುರೇನಿಯಂ ದಾಸ್ತಾನನ್ನು ಅಮೆರಿಕಕ್ಕೆ ರವಾನೆ ಮಾಡಬೇಕು. ನಾವು ಅನೇಕ ಬಾರಿ ಇದೇ DNA ಚರ್ಚೆ ಮಾಡಿದ್ದೀವಿ. ಯುರೋಪಿಯನ್ ಯೂನಿಯನ್ ಮತ್ತು ರಷ್ಯಾ ಅಮೆರಿಕಾದ ನಡುವೆ 2015ರಲ್ಲಿ ಒಂದು ಒಪ್ಪಂದ ಆಯಿತು. ಒಪ್ಪಂದದ ನಂತರ ಅಮೆರಿಕ 2018ರಲ್ಲಿ ಅದರಿಂದ ಹೊರಬಂತು. ಅದಾದ ನಂತರ 2015ರಲ್ಲಿ ತನ್ನ ಬಳಿ ಇದ್ದಂತಹ ಈ ಯುರೇನಿಯಂ ಅನ್ನು ಅವತ್ತು ಇರಾನ್ ರಷ್ಯಾಗೆ ಹಸ್ತಾಂತರ ಮಾಡಿತ್ತು. ಯಾವ ಕಾರಣಕ್ಕಾಗಿ? ಇದರಲ್ಲಿ ನಾವು ಮುಂದುವರಿಯೋದಿಲ್ಲ ಅನ್ನೋ ಕಾರಣಕ್ಕಾಗಿ 15ರಲ್ಲಿ ಆದಂಥ ಬೆಳವಣಿಗೆ. ಇವತ್ತು ಅಮೆರಿಕ ಏನು ಹೇಳ್ತಾ ಇದೆ? ಯುರೇನಿಯಂ ಅನ್ನ ಅಮೆರಿಕಕ್ಕೆ ಹಸ್ತಾಂತರ ಮಾಡಬೇಕು ಅಂತ. ಯಾರು ಹೇಳ್ತಾ ಇರೋದು? ಅಮೆರಿಕ ಹೇಳ್ತಾ ಇರೋದು. ಆದರೆ ಅವರ ಬಳಿ ಇರುವಂಥ 450 kg ಯುರೇನಿಯಂ ಅನ್ನು ಹಸ್ತಾಂತರ ಮಾಡೋದಕ್ಕೆ ಅದು ನಮ್ಮ ಸಾರ್ವಭೌಮತ್ವದ ವಿಚಾರ. ಅದು ಮೊದಲ ದಿನದಿಂದ ಇರಾನ್ ಹೇಳ್ಕೊಂಡು ಬಂದಿರೋದು. ನಮ್ಮ ಸಾರ್ವಭೌಮತ್ವ ಇದೆ, ನಮ್ಮ ಅಸ್ತಿತ್ವದ ಪ್ರಶ್ನೆ ಇದೆ, ಹೀಗಾಗಿ ನಾವು ತಯಾರು ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಆದರೆ ಅಮೆರಿಕ ಯಾವಾಗ ಕಂಡೀಷನ್ಗಳ ಮೇಲೆ ಕಂಡೀಷನ್ ಹಾಕೋದಕ್ಕೆ ಶುರು ಮಾಡಿರ್ತಲ್ಲ, ಅವತ್ತು ಅಮೆರಿಕಾದ ಬದಲಾಗಿ ನಾವು ರಷ್ಯಾ ಅಥವಾ ಚೀನಾಗೆ ಅದನ್ನು ಹಸ್ತಾಂತರ ಮಾಡ್ತೀವಿ ಅಂತ. ನೀವು ಮೊನ್ನೆ ಒಂದು ಸುದ್ದಿ ನೋಡಿದ್ದೀವಿ ನಾವು. 90 ನಿಮಿಷಗಳ ಕಾಲ ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ ಅಂತ. ಪುಟಿನ್ ಅವರು ಏನು ಹೇಳಿದ್ರು? ನೋಡಿ, ನಾನು ಇರಾನ್ನವರ ಜೊತೆಗೆ ಮಾತನಾಡ್ತೀನಿ, ಇರಾನ್ ಬಳಿ ಇದ್ದಂಥ ಯುರೇನಿಯಂ ಅನ್ನು ರಷ್ಯಾಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾನು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತೀನಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಯಾರಿಗೆ ಕೇಳಿದ್ರು? ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕೇಳಿದರು. ಡೊನಾಲ್ಡ್ ಟ್ರಂಪ್ ಏನು ಹೇಳಿದರು? ಈ ವಿಚಾರದಲ್ಲಿ ನೀವು ಮಧ್ಯಸ್ಥಿಕೆ ಬೇಡ, ನಿಮ್ಮ ಕೆಲಸ ಏನಿದ್ದಿದ್ರು ಕೂಡ ಉಕ್ರೇನ್ ವಿರುದ್ಧ ಕದನ ವಿರಾಮ ಘೋಷಣೆ ಮಾಡೋದು ಮಾತ್ರ. ನೀವು ಉಕ್ರೇನ್ ವಿರುದ್ಧ ಏನು ಯುದ್ಧ ಮಾಡ್ತಿದ್ರಿ ಅದನ್ನು ಸ್ಟಾಪ್ ಮಾಡಬೇಕು, ಅದು ಮಾತ್ರ ನಿಮ್ಮ ಕೆಲಸ. ಇರಾನ್ ಮತ್ತು ಅಮೆರಿಕದ ಈ ಪೈಪೋಟಿ ನಡುವೆ ನೀವು ಕೈ ಹಾಕಬಾರದು ಅಂತ ಅವತ್ತು ಅವರು ಹೇಳಿದ್ರು. ಇದೀಗ 3 ಪರಮಾಣು ಕೇಂದ್ರಗಳೇನಿದೆ, ಅದು ಫೋರ್ಡ್ ಆಗಿರ್ಬೋದು, ನಂಟಾಜ್ ಆಗಿರ್ಬೋದು, ಇಸ್ಫಹಾನ್ ಆಗಿರ್ಬೋದು, ಈ 3 ಕೇಂದ್ರಗಳನ್ನು ಕೂಡ ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು. ಯಾಕಂದರೆ ಅವುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ. ಇದರ ಜೊತೆಗೆ ಯುರೇನಿಯಂ ಈ ಸಂಸ್ಕರಣೆಯನ್ನು 20 ವರ್ಷ ಅಂತ ಇವರು 5 ವರ್ಷಕ್ಕೇನೆ ಹೇಳಿದ್ರು. ಇದೀಗ 20 ವರ್ಷಕ್ಕೆ ಓಕೆ ಆಗುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ ಹಾರ್ಮುಜ್ನಲ್ಲಿ. ಇದೀಗ ಅಣು ಬಾಂಬ್ ಆಸೆಯನ್ನು ಇದೇ ಇರಾನ್ ಕೈ ಚೆಲ್ಲಿದೆ. ಕೇವಲ ಇರಾನ್ ಮಾತ್ರ ಅಲ್ಲ, ಜಗತ್ತಿನ ಬೇರೆ ದೇಶಗಳು ಒಂದು ಹಂತಕ್ಕೆ ಬಂದ ನಂತರ ಅಣುಬಾಂಬನ್ನು ಹೊಂದುವ ಪ್ರಯತ್ನವನ್ನು ಮಾಡಿ ಅನೇಕ ದೇಶಗಳು ಕೈ ಚೆಲ್ಲಿದ್ದನ್ನು ಉದಾಹರಣೆಯಾಗಿ ನೋಡಿದ್ದೀವಿ. ಬೇರೆ ದೇಶಗಳು, ಅದು ಉಕ್ರೇನ್ ಆಗಿರ್ಬೋದು, ದಕ್ಷಿಣ ಆಫ್ರಿಕಾ, ಬೇರೆ ದೇಶಗಳು. ಅದೇ ರೀತಿಯಾಗಿ ಇರಾನ್ ಕೂಡ ಅದೇ ಪಟ್ಟಿಗೆ ಇವತ್ತು ಸೇರ್ತಾ ಇದೆ. ನಾನು ಅಣುಬಾಂಬನ್ನು ಹೊಂದಬೇಕು ನನ್ನ ರಕ್ಷಣೆಗಾಗಿ ಅಂತ ಈ ಪ್ರಯತ್ನವನ್ನು ಇರಾನ್ ಮಾಡ್ತಾ ಬಂದಿತ್ತು. ಇದೀಗ ಅದನ್ನು ಕೈ ಚೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡಿ, ಗಂಭೀರವಾಗಿ ಅಮೆರಿಕ 2005ರ ಆಸುಪಾಸಿನಿಂದ 2003ರಿಂದ ಅಮೆರಿಕ ಏನು ಮಾಡ್ತಾ ಇದೆ? ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಬಾಂಬ್ಗಳನ್ನು ಹೊಂದಬಾರದು ಅಂತ. ಇದೀಗ ಇರಾನ್ ಸೇನಾ ವಿಭಾಗದ ಮುಖ್ಯಸ್ಥರವರೆಲ್ಲ ಈ ಸುಲೈಮಾನಿಯನ್ನು 2020ರಲ್ಲಿ ಅವರು ಕೊಂದ್ರಲ್ಲ, ಅವತ್ತು ಅಮೆರಿಕದ ವಿರುದ್ಧ ಈ ಇರಾನ್ಗೆ ಸೇಡು ಬೆಳೆಯೋದಕ್ಕೆ ಶುರುವಾಯಿತು. ಅವತ್ತು ನಾವು ಇದನ್ನು ಸಾಧಿಸಬೇಕು ಅನ್ನುವಂಥ ಹಠಕ್ಕೆ ಇವರೆಲ್ಲ ಬೀಳೋದಕ್ಕೆ ಶುರುವಾಗ್ತಾರೆ. ಅದೇ ಕಾರಣಕ್ಕಾಗಿ ಅದನ್ನು ತಯಾರು ಮಾಡೋ ಪ್ರಯತ್ನಗಳನ್ನು ಮಾಡೋದಕ್ಕೆ ಶುರುವಾಯಿತು. 2025ರಲ್ಲಿ ಅಕ್ಟೋಬರ್ನಲ್ಲಿ ಮೆಜೆಸ್ಕಿ ವಿಶ್ವಸಂಸ್ಥೆಯಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಇರಾನ್ನ ಅಧ್ಯಕ್ಷರು.
ಅಣುಬಾಂಬ್ ತಯಾರು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ, ಅದರ ಮುಂದುವರೆದ ಭಾಗವಾಗಿಯೂ ಕೂಡ ನಾವು ಕೆಲಸ ಮಾಡಲ್ಲ ಅಂತ ವಿಶ್ವಸಂಸ್ಥೆಯಲ್ಲಿ ಅವರು ಕೊಟ್ಟಂತ ಹೇಳಿಕೆ. ಆದರೆ ಅಮೆರಿಕದ ಆರೋಪ ಏನಿತ್ತು, ಇವರು ವಿಶ್ವದ ಮುಂದೆ ಹಾಗೆ ಮಾತನಾಡ್ತಾರೆ, ಆದರೆ ಒಳಗೆ ನಾನು ಅವಾಗಲೇ ಹೇಳಿದಾಗೆ ನಂಟಾಜ್ ಆಗಿರ್ಬೋದು, ಅದಾದ ನಂತರ ಇಸ್ಫಹಾನ್ ಆಗಿರ್ಬೋದು, ಫೋರ್ಡ್ ಆಗಿರ್ಬೋದು, ಇವುಗಳಲ್ಲಿ ಶೇಖರಣೆ ಮಾಡಿ 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 ಯುರೇನಿಯಂ ಅನ್ನ 60% ಸಂಗ್ರಹ ಮಾಡಿದ್ದಾರೆ. 450 kg. ನಾವು ಮೊನ್ನೆ ಚರ್ಚೆ ಮಾಡಿದ್ವಿ. 60% ಯುರೇನಿಯಂ ಅನ್ನ ಹೊಂದಿರುವಂತಹ ಇರಾನ್ 90% ಅಂದ್ರೆ ಇನ್ನು 30% ದೊಡ್ಡದು ಮಾಡೋದು ಅತ್ಯಂತ ಕಡಿಮೆ ದಿನಗಳಲ್ಲಿ ಆ ಕೆಲಸ ಆಗ್ಬಿಡುತ್ತೆ. ಅಮೆರಿಕಕ್ಕೆ ಅದೇ ಭಯ ಇದೆ. ಆ ಕಾರಣಕ್ಕಾಗಿ ಅವರು ಯುರೇನಿಯಂ ಅನ್ನು ಹೊಂದಬಾರದು ಅಂತ. ಹಾಗಾದ್ರೆ ಇರಾನ್ ಮೊದಲ ಇದು ಇಲ್ಲ. ದಕ್ಷಿಣ ಆಫ್ರಿಕಾ ಏನ್ ಮಾಡಿತ್ತು, ಅಭಿವೃದ್ಧಿ ಪಡಿಸಿ ಅದನ್ನು ನಾಶ ಮಾಡಿತ್ತು. ನೋಡಿ ವ್ಯತ್ಯಾಸ ಗಮನಿಸಿ ಇರಾನ್ ಮತ್ತು ದಕ್ಷಿಣ ಆಫ್ರಿಕಾಕ್ಕೆ. ದಕ್ಷಿಣ ಆಫ್ರಿಕಾ ತನ್ನ ಬಳಿ ಅಣುಬಾಂಬ್ಗಳನ್ನು ತಯಾರು ಮಾಡಿ ಅದನ್ನು ಹಾಳು ಮಾಡೋ ಪ್ರಯತ್ನವನ್ನು ಮಾಡಿತ್ತು ಜಾಗತಿಕ ಒತ್ತಡದ ಕಾರಣಕ್ಕಾಗಿ. ಒಂದು. ಎರಡನೆಯದ್ದು, ಉಕ್ರೇನ್ ತನ್ನ ಬಳಿ ಇದ್ದಂಥ ಅಣ್ವಸ್ತ್ರಗಳನ್ನು ರಷ್ಯಾಕ್ಕೆ ಹಸ್ತಾಂತರ ಮಾಡಿತ್ತು, ತಾನು ಅಣ್ವಸ್ತ್ರ ರಹಿತ ದೇಶ ಅಂತ ಬಿಂಬಿಸಿಕೊಂಡಿತ್ತು. ಎರಡನೇ ದೇಶ. ಮೂರನೇ ದೇಶ ಕಜಕಿಸ್ತಾನ್ ಮತ್ತು ಬೆಲಾರಸ್. ಪರಂಪರೆಯತ್ತನೂ ಕೂಡ ಅವರಿಗೆ ಅಣ್ವಸ್ತ್ರಗಳು ಬಂದಿತ್ತು. ಅದಾದ ನಂತರ ಅವರು ಬೇರೆ ದೇಶಗಳಿಗೆ ರಷ್ಯಾಕ್ಕೆ ಹಸ್ತಾಂತರ ಮಾಡಿದ್ರು. ಅದಾದ ನಂತರ ಬ್ರೆಜಿಲ್ ಮತ್ತು ಅರ್ಜೆಂಟೈನಾ ಒಪ್ಪಂದಕ್ಕೆ ಬರುವ ಮುಖಾಂತರ ಈ ಅಣ್ವಸ್ತ್ರದಿಂದ ಹೊರಬರುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಇರಾನ್ ಕೂಡ ಆ ಪಟ್ಟಿಗೆ ಹೋಗ್ತಾ ಇದೆ. ಕನಸನ್ನ ಛಿದ್ರ ಮಾಡ್ಕೊಂಡು ಬಿಡ್ತಾ ಇರಾನ್ ಅಮೆರಿಕದ ಒತ್ತಡ ಕಾರಣಕ್ಕೆ. ಇದು ಸದ್ಯಕ್ಕೆ ಆಗ್ತಾ ಇರುವಂತಹ ಚರ್ಚೆಗಳು ಇರಾನ್ನಲ್ಲಿ. ಒಪ್ಪಂದಕ್ಕೆ ಬಾರದ 3 ಪರಮಾಣು ಕೇಂದ್ರಗಳು. ಇರಾನ್ನ 3 ಪರಮಾಣು ಕೇಂದ್ರಗಳೇನಿದೆ, ನಂಟಾಜ್ ಆಗಿರ್ಬೋದು, ಇಸ್ಫಹಾನ್ ಆಗಿರ್ಬೋದು ಮತ್ತು ಫೋರ್ಡ್, ಇವೆಲ್ಲವೂ ಕೂಡ ಇರಾನ್ನ ಈ ಪರಮಾಣು ತಯಾರಿಕೆಗೆ ಬೇಸ್ ಅಂತ ಹೇಳಲಾಗುತ್ತೆ. ಇರಾನ್ನ ಅತಿ ದೊಡ್ಡ ಯುರೇನಿಯಂ ಸಮೃದ್ಧೀಕರಣ ಕೇಂದ್ರ ಇದು ನಂಟಾಜ್. ಮತ್ತು ಫೋರ್ಡ್ ಪರ್ವತದ ಒಳಗಿರುವಂತಹ ಈ ಕೇಂದ್ರ ವೈಜ್ಞಾನಿಕ ದಾಳಿಗಳಿಂದ ರಕ್ಷಣೆಗೆ ಒಳಪಟ್ಟಿದೆ. ಮತ್ತು ಅರಾಕ್ ಭಾರಜಲ ರಿಯಾಕ್ಟರ್ ಹೊಂದಿರುವಂತಹ ಸ್ಥಳ ಇದು. ಪ್ಲುಟೋನಿಯಂ ಅನ್ನ ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಈ ಅಮೆರಿಕ ಯಾಕೆ ಈ 3 ಕೇಂದ್ರಗಳ ಮೇಲೆ ಕಣ್ಣಿಟ್ಟಿದೆ ಅಂತ ಹೇಳಿದರೆ, ನಂಟಾಜ್ ಏನಿದೆ ಇದು ಅತ್ಯಂತ ದೊಡ್ಡ ಯುರೇನಿಯಂ. ಇದರ ಜೊತೆಗೆ ಒಂದು ಆಪರೇಷನ್ ಮಿಡ್ ನೈಟ್ ಅಂತ ಆಯಿತು. ಕೆಲ ವರ್ಷಗಳ ಹಿಂದೆ ಇಲ್ಲೊಂದು ಆಪರೇಷನ್ ಮಿಡ್ ನೈಟ್ ಅಂತ ಆಯಿತು. ಆಪರೇಷನ್ ಮಿಡ್ ನೈಟ್ ಹ್ಯೂಮರ್ ಅಂತ ಕರೀತಾರೆ. ಈ ಘಟನೆ ಆದ ನಂತರ ಏನಾಯಿತು, ಇರಾನ್ ಮತ್ತು ಪಶ್ಚಿಮ ದೇಶಗಳ ನಡುವೆ ಒಂದು ಬಿಕ್ಕಟ್ಟು ಆಗೋದಕ್ಕೆ ಶುರುವಾಯಿತು. ಈ ಕೇಂದ್ರದ ಮೇಲೆ ದಾಳಿ ಆಯಿತು. ಈ ಕೇಂದ್ರದ ಮೇಲೆ ದಾಳಿ ಆದಾಗ ಸ್ವಲ್ಪ ಹಾನಿ ಕೂಡ ಅವ್ರದ್ದಾಯಿತು. ಈ ಸಂಬಂಧ ಯಾವಾಗ ಉದ್ವಿಗ್ನ ಸ್ಥಿತಿಗೋಯ್ತು, ಇರಾನ್ ಏನು ಮಾಡ್ತು, ಈ ಪರಮಾಣು ಕೇಂದ್ರಗಳಿಂದ ಈ ಅಂತಾರಾಷ್ಟ್ರೀಯ ತಪಾಸಣಾ ಅಧಿಕಾರಿಗಳೇನ ಹೋಗ್ತಾ ಇದ್ರಲ್ಲ, ಏನೇನಿದೆ, ಸೀಲ್ ಮಾಡಿದಾರಾ, ಏನು ಎಷ್ಟು ಸಂಗ್ರಹ ಇದೆ ಅಂತ ಚೆಕ್ ಮಾಡೋದಕ್ಕೆ ಅವರು ಬರೋದನ್ನು ನಿರ್ಬಂಧ ಹೇರೋದಕ್ಕೆ ಶುರು ಮಾಡ್ತು. ಇದು ನಂಟಾಜ್. ಈ ಕಾರಣಕ್ಕಾಗಿ ಅದರ ಮೇಲೆ ಅಮೆರಿಕ ಕೇಂದ್ರೀಕರಿಸಿದೆ. ಮತ್ತು ಫೋರ್ಡ್ ಅನ್ನೋದೇನಿದೆ ಇದು ಪರ್ವತದ ಆಳದಲ್ಲಿರುವಂತಹ ಅತ್ಯಂತ ಸುರಕ್ಷಿತವಾಗಿರುವಂತಹ ಪರಮಾಣು ಕೇಂದ್ರ. ಇದು ಇಲ್ಲಿ 60% ಯುರೇನಿಯಂ ಅನ್ನು ಏನು ಸಂಸ್ಕರಣೆ ಮಾಡಿದ್ದಾರೆ ಅದರ ಇಲ್ಲಿ ಭೂಗತದಲ್ಲಿ ತೆಗೆದಿಟ್ಟಿದ್ದಾರೆ ಅಂತ. ಆದರೆ ಈ ಅಮೆರಿಕ ಒಂದು ಪ್ರಮುಖ ಬೇಡಿಕೆ ಇಟ್ಟಿದೆ, ಈ ಕೇಂದ್ರವನ್ನು ಇರಾನ್ ಮುಚ್ಚಬೇಕು, ಈ ಕೇಂದ್ರ ಮುಚ್ಚಬೇಕು ಅಂತ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇದನ್ನು ಧ್ವಂಸಗೊಳಿಸೋದು ಅಸಾಧ್ಯ ಅಂತ ಅಮೆರಿಕಕ್ಕೂ ಕೂಡ ಗೊತ್ತಿದೆ. ಅಮೆರಿಕಕ್ಕೂ ಕೂಡ ಗೊತ್ತಿರೋ ಕಾರಣಕ್ಕಾಗಿ ಸ್ವತಃ ಇರಾನ್ ಅವರೇ ಅದನ್ನು ಬಂದ್ ಮಾಡಬೇಕು ಅಂತ ಅವರ ಬೇಡಿಕೆ ಆಗಿದೆ. ಇದರ ಜೊತೆಗೆ ಇಸ್ಫಹಾನ್ ಏನಿದೆ ಇದು ಕೂಡ ಹೆಚ್ಚಿನ ಪ್ರಮಾಣದ ಪುಷ್ಟೀಕರಿಸಿದ ಯುರೇನಿಯಂ ಅನ್ನು ಇಲ್ಲಿ ಸಂಗ್ರಹ ಮಾಡಿಡೋದಕ್ಕೆ ಅವಕಾಶ ಇದೆ. ಈ ಕಾರಣಕ್ಕಾಗಿ ಅದನ್ನು ಬಂದ್ ಮಾಡಬೇಕು ಅಂತ ಅಮೆರಿಕದ ಬೇಡಿಕೆ ಆಗಿದೆ. ಇದು 3 ಕೇಂದ್ರಗಳ ಕಥೆ ಆಯಿತು ಇರಾನ್ನದ್ದು. ಇದರ ಜೊತೆಗೆ ಅಮೆರಿಕ ಯುದ್ಧ ನೌಕೆಗಳ ಮೇಲೆ ದಾಳಿ. ಅಮೆರಿಕ ಯುದ್ಧ ನೌಕೆಗಳ ಮೇಲೆ ದಾಳಿಯಾಗಿದೆ. ಅಮೆರಿಕದ 3 ವಿಶ್ವ ದರ್ಜೆಯ ಯುದ್ಧ ನೌಕೆಗಳು ಹಾರ್ಮುಜ್ನಲ್ಲಿ ಸಂಚಾರ ಮಾಡ್ತಾ ಇರೋದು. ಆ ಹಾರ್ಮುಜ್ನಲ್ಲಿ ಸಂಚಾರ ಆಗುವಂತಹ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ನೌಕೆಗಳ ಮೇಲೆ ಇರಾನ್ನಿಂದ ಗುಂಡು ಮತ್ತು ಕ್ಷಿಪಣಿ ದಾಳಿಯಾಗಿದೆ ಅಂತೆ. ಇರಾನ್ ದಾಳಿ ನಡೆಸಿದ ಸಣ್ಣ ಹಡಗುಗಳನ್ನು ಕೂಡ ಅಮೆರಿಕ ಸೇನೆ ನಾಶಪಡಿಸಿದೆ ಅಂತ. ಅಂದರೆ ಇರಾನ್ ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡ್ತು. ಅದಾದ ನಂತರ ಈ ಅಮೆರಿಕ ಕೂಡ ಈ ಇರಾನ್ನದ ಈ ಹಡಗುಗಳೇನಿತ್ತು ಅವೆಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ ಅಂತ ಈ ಸಂಬಂಧ ಸಾಮಾಜಿಕ ಮಾಧ್ಯಮ ವೇದಿಕೆ ಟ್ರೂತ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಟ್ರಂಪ್. ಅಮೆರಿಕದ 3 ವಿಶ್ವ ದರ್ಜೆಯ ವಿಧ್ವಂಸಕ ಯುದ್ಧ ನೌಕೆಗಳು ಹಾರ್ಮುಜ್ ಜಲಸಂಧಿಯಿಂದ ಯಶಸ್ವಿಯಾಗಿ ಸಂಚಾರ ನಡೆಸಿವೆ ಅಂತ ಅವರೆಲ್ಲ ತಿಳಿಸಿದ್ದಾರೆ. ನಮಗೆ ನೌಕೆಗಳ ಮೇಲೆ ಇರಾನ್ನಿಂದ ಗುಂಡು ಮತ್ತು ಕ್ಷಿಪಣಿ ದಾಳಿ ನಡೆದಿದ್ದು ಯಾವುದೇ ಹಾನಿಯಾಗಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಇರಾನ್ನ ಹಡಗುಗಳಿಗೆ ದೊಡ್ಡ ಹಾನಿಯಾಗಿದೆ ಅಂತೆಲ್ಲ ತಿಳಿಸಿದ್ದಾರೆ ಅವರು. ದಾಳಿಕೋರರಿಗೆ ದೊಡ್ಡ ಹಾನಿಯಾಗಿದೆ. ದಾಳಿ ನಡೆಸಿದ ಹಡಗುಗಳನ್ನು ನಾಶಪಡಿಸಲಾಗಿದೆ, ಅವುಗಳು ಸಮುದ್ರದ ಆಳಕ್ಕೆ ಬಿದ್ದಿದೆ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಇದು ಡೊನಾಲ್ಡ್ ಟ್ರಂಪ್ ಅವರ ಪ್ರತಿಕ್ರಿಯೆ ಹಾರ್ಮುಜ್ನಲ್ಲಿ ಆಗಿರುವಂಥ ಬೆಳವಣಿಗೆ. ಮತ್ತೊಂದು ಕಡೆ UAE ಮೇಲೆ ಅನುಮಾನ ಇದೆ ಅಂತ ಇದೀಗ ಇರಾನ್ ಹೇಳಿರೋದು.
ಅಂದರೆ ಅಪರಿಚಿತ ಶತ್ರು ಕಡೆಯಿಂದ ಸಂಭವಿಸಿದೆ ಅಂತ ಇರಾನ್ನ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಏನಿದೆ ಅದು ಹೇಳ್ಕೊಂಡಿದೆ. UAE ಮೇಲೆ ಅನುಮಾನ ಪಡೋ ಪ್ರಯತ್ನವನ್ನು ಇದೇ ಇರಾನ್ ಮಾಡಿರೋದು. UAEಯಿಂದ ಆಗಿರಬಹುದು ಅಮೆರಿಕಾದ ಮೇಲೆ ದಾಳಿ ಆಗಿದೆ ಅಂತ IRGC ಹೇಳಿದೆ. ಅಂದರೆ UAE ಅಂತ ಹೇಳಿದರೆ ಅಮೆರಿಕಾದ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಅಮೆರಿಕಕ್ಕೆ ಇದು ಕೂಡ ಬೇಕಾಗಿರುವುದು. IRGC ಹೇಳ್ತಾ ಇದೆ UAEಯ ದಾಳಿ ಆಗಿರ್ಬೋದು ಅಂತ. ಈ ಸ್ಫೋಟಗಳು UAE ನೆಲದಿಂದ ಅಥವಾ ಅವರ ಸಹಾಯದೊಂದಿಗೆ ನಡೆದ ಕಾರ್ಯಾಚರಣೆ ಆಗಿರಬಹುದು ಅಂತ ಇರಾನ್ ಶಂಕೆ ವ್ಯಕ್ತಪಡಿಸಿದೆ. ನಮ್ಮ ನೌಕೆಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಲಾಯಿತು, ಕೂಡಲೇ ಅವುಗಳನ್ನು ಹೊಡೆದುರುಳಿಸಲಾಗಿದೆ ಅಂತೆಲ್ಲ ಅವರು ಹೇಳಿದ್ದಾರೆ. ಈ ಬಗ್ಗೆ ಇಸ್ರೇಲ್ ಪ್ರತಿಕ್ರಿಯೆ ಕೊಟ್ಟಿದೆ. ಹಾರ್ಮುಜ್ ಬಳಿಯ ಸ್ಫೋಟಕಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಸ್ಫೋಟಕಗಳು ಅಪರಿಚಿತ ಶತ್ರು ಕಡೆಯಿಂದ ಸಂಭವಿಸಿದೆ ಅಂತ IRGC ಪ್ರತಿಕ್ರಿಯೆ ಕೊಟ್ಟಿರೋದು. ಇದು ಅಮೆರಿಕ ಮತ್ತು ಇರಾನ್ನ ನಡುವೆ ಕಳೆದ ಅನೇಕ ದಿನಗಳಿಂದ ನಡೀತಾ ಇದ್ದಂತಹ ಪ್ರಹಸನಗಳಿಗೆ ಒಂದು ಅಂತ್ಯ ಹಾಡೋ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಪಕ್ಕದ ಪಾಕಿಸ್ತಾನದ ಅಧೋಗತಿ. ಇತ್ತೀಚೆಗೆ ಪಾಕಿಸ್ತಾನದ ಅಧ್ಯಕ್ಷರು ಹೇಳ್ತಾ ಇದ್ರು, ನಾವು ಮಧ್ಯಪ್ರಾಚ್ಯದ ಯಾವುದಾದ್ರೂ ದೇಶಕ್ಕೆ ಹೋಗ್ಬಿಟ್ರೆ ಕೈಯಲ್ಲಿ ಬಟ್ಲು ಹಿಡ್ಕೊಂಡು ಭಿಕ್ಷೆ ಬೇಡಕ್ಕೆ ಬಂದಾರ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಪರಿಪ್ರಮಾಣದಲ್ಲಿ ನಾವು ಅಸಹ್ಯತೆಯನ್ನು ಅನುಭವಿಸ್ತಾ ಇದ್ದೀವಿ ಮಧ್ಯಪ್ರಾಚ್ಯದಲ್ಲಿ. ಆ ಪರಿಪ್ರಮಾಣದಲ್ಲಿ ನಮ್ಮ ದೇಶದ ಆರ್ಥಿಕತೆ ಬಂದ್ಬಿಟ್ಟಿದೆ ಅಂತ ಯಾರು ಹೇಳಿದ್ರು? ದೇಶದ ಅಧ್ಯಕ್ಷರು ಮಾತನಾಡಿದಂಥ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದೇ ರೀತಿಯಾಗಿ ಪಾಕಿಸ್ತಾನದ ಪರಿಸ್ಥಿತಿ ವಾಸ್ತವದಲ್ಲಿ ಆಗಿದೆ. ಅದು ಅಲ್ಲಿಯ ನಾಯಕತ್ವದ ಗೊಂದಲ, ಸೇನೆ ಮಾಡುವಂತಹ ಇಂಟರ್ಫಿಯರು, ಅದಾದ ನಂತರ ಜಾಗತಿಕವಾಗಿ ಅವರಿಗೆ ವಿಧಿಸಿರುವಂತಹ ಅನೇಕ ನಿರ್ಬಂಧಗಳು, ಭಯೋತ್ಪಾದನೆಗೆ ಅವರು ಮಾಡುವಂತಹ ಸಪೋರ್ಟ್ ಆಗಿರ್ಬೋದು. ಅದರ ಜೊತೆಗೆ ಪಾಕಿಸ್ತಾನ ಜಾಗತಿಕವಾಗಿ ಕಳೆದುಕೊಂಡಿರುವಂತಹ ಮಾನ್ಯತೆ, ಎಲ್ಲ ಕಾರಣಗಳಿಗಾಗಿಯೂ ಕೂಡ ಪಾಕಿಸ್ತಾನ ಆರ್ಥಿಕವಾಗಿ ಜರ್ಜರಿತ ಆಗಿ ಹೋಗ್ಬಿಟ್ಟಿದೆ. ಈ ಸಾಲದ ಹೊರೆ ಇದೆಯಲ್ಲ, ಆ ಸಾಲದ ಹೊರೆಯನ್ನು ನಿವಾರಿಸೋದಕ್ಕಾಗಿ ಇದೇ ಪಾಕಿಸ್ತಾನ ಪ್ರತಿನಿತ್ಯವೂ ಕೂಡ ವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿಗೆ ಬಂದಿದೆ. ಹಾಗಾದರೆ ಇದೀಗ ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ, ಸಾಲವನ್ನು ತೀರಿಸೋದಕ್ಕೆ ಸರಾಯಿ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಏನು ವಿಶೇಷ ಇದು? ಭಾರತದಲ್ಲಿ ಸರಾಯಿ ಮಾರಾಟ ಮಾಡ್ತೀವಿ, ಮದ್ಯ ಮಾರಾಟ ಆಗುತ್ತೆ. ಪಾಕಿಸ್ತಾನದಲ್ಲಿ ಏನು ವಿಶೇಷ ಅಂತ ಹೇಳೋದಾದರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಏನಿದು ವಿಶೇಷ ಅಂತ ಹೇಳಿ. ಸಾಲ ತೀರಿಸೋದಕ್ಕೆ ಇದೀಗ ಸರಾಯಿ ಮಾರಿದೆ ಪಾಕಿಸ್ತಾನ. ಸಾಲದ ಹೊರೆಯನ್ನು ನಿವಾರಿಸಿಕೊಳ್ಳೋದಕ್ಕೆ 50 ವರ್ಷಗಳ ನಂತರ ವಿದೇಶಗಳಿಗೆ ಮದ್ದು ರಫ್ತು ಮಾಡಿದೆ ಪಾಕಿಸ್ತಾನ. ಬ್ರಿಟನ್, ಜಪಾನ್, ಪೋರ್ಚುಗಲ್ ಮತ್ತು ಥೈಲ್ಯಾಂಡ್ಗಳಿಗೆ ಬಿಯರ್ ಸೇರಿದಂತೆ ಮದ್ಯದ ಉತ್ಪನ್ನ ರಫ್ತು. ಆರ್ಥಿಕ ತೊಂದರೆಯನ್ನು ನಿವಾರಿಸೋದಕ್ಕೆ ಪಾಕಿಸ್ತಾನ ತನ್ನ ದಶಕಗಳಷ್ಟು ಹಳೆಯ ನೀತಿಯನ್ನು ಇದೀಗ ಬದಲಾವಣೆ ಮಾಡಿಕೊಂಡಿದೆ. ನೋಡಿ, ಆರ್ಥಿಕ ಬಿಕ್ಕಟ್ಟಿಗೆ ಪಾಕಿಸ್ತಾನ ಸಿಕ್ಕಾಕೊಂಡಿದೆ. ಮರ್ರಿ ಬ್ರೂವರಿ ಅಂತ ಒಂದು ಮದ್ಯ ತಯಾರಿಕಾ ಸಂಸ್ಥೆ ಇದು. ಈ ಮರ್ರಿ ಬ್ರೂವರಿಯನ್ನು ಬ್ರಿಟಿಷರು ಸ್ಥಾಪನೆ ಮಾಡಿದ್ರು ಈ ಹಿಂದೆ. ಅದಾದ ನಂತರ ಅದು ಬೇರೆಯವರಿಗೆ ಹೋಗಿದೆ. ಇದು ಮದ್ಯ ತಯಾರಿಕಾ ಸಂಸ್ಥೆ ಇದು. ಇದೀಗ ಬ್ರಿಟನ್, ಜಪಾನ್, ಪೋರ್ಚುಗಲ್ ಮತ್ತು ಥೈಲ್ಯಾಂಡ್ಗಳಿಗೆ ಬಿಯರ್ ಸೇರಿದಂತೆ ಈ ಮದ್ಯದ ಉತ್ಪನ್ನಗಳನ್ನು ರಫ್ತು ಮಾಡೋದಕ್ಕೆಲ್ಲ ಇವರು ಓಕೆ ಅಂದಿದ್ದಾರೆ. ಈಗ ನೋಡಿ, ಪಾಕಿಸ್ತಾನ ಅಂತ ಹೇಳಿದರೆ ಪಾಕಿಸ್ತಾನದ ಒಟ್ಟಾರೆ ವಿದೇಶಿ ರಫ್ತು ಯಾವುದ್ರ ಮೇಲೆ ಡಿಪೆಂಡೆನ್ಸಿ ಆಗಿದೆ ಅಂತ ಹೇಳಿದರೆ ಅಲ್ಲಿ ಜವಳಿ ಉದ್ಯಮ ಮತ್ತು ಕೃಷಿ ಉತ್ಪನ್ನಗಳ ಮೇಲೆ ಅವರು ಡಿಪೆಂಡೆನ್ಸಿ ಜಾಸ್ತಿ ಇದೆ. ಅಂದರೆ ಬಟ್ಟೆ ತಯಾರಿ ಮಾಡಿ ಅದನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸೋದು. ಚೀನಾ, ಬ್ರಿಟನ್ ಮತ್ತು ಅಮೆರಿಕ ಇವು ಅತ್ಯಂತ ಪಾಕಿಸ್ತಾನದಿಂದ ತೆಗೆದುಕೊಳ್ಳುವಂತಹ ಇದೇ 3 ದೇಶಗಳಿವು, ಬ್ರಿಟನ್ ಮತ್ತು ಅಮೆರಿಕ ಮತ್ತು ಚೀನಾ ಮತ್ತು UAE. ಕಳೆದ ಬಾರಿ ಏನಾಯಿತು, 2024-25ರಲ್ಲಿ ರಫ್ತು ವ್ಯಾಪಾರ 32.11 ಬಿಲಿಯನ್ ಆಗಿದೆ. 32.11 ಬಿಲಿಯನ್ ಆಗಿದೆ. ಅಂದರೆ ಕೃಷಿ ಮತ್ತು ಜವಳಿ ಉದ್ಯಮದಿಂದ ಅವರು ರಫ್ತು ಮಾಡಿರೋ ಪ್ರಮಾಣ. ಈ 32.11 ಬಿಲಿಯನ್ನಿಂದ ಪಾಕಿಸ್ತಾನದ ಸಾಲಗಳನ್ನು ತೀರಿಸೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿಯ ಹಣದುಬ್ಬರವನ್ನು ತಡೆಗಟ್ಟೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಜೊತೆಗೆ ಡಾಲರ್ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಚೇತರಿಸಿಕೊಳ್ಳುವಂತಹ ಸಾಧ್ಯತೆಗಳಾಗ್ತಾ ಇಲ್ಲ. ಹೀಗಾಗಿ ಈ ಜವಳಿ ಮತ್ತು ಕೃಷಿ ಉತ್ಪನ್ನಗಳ ಜೊತೆಗೆ ಸರಾಯಿ ಮಾರಾಟ ಮಾಡೋದಕ್ಕೆ ಇದೀಗ ಪಾಕಿಸ್ತಾನ ಮುಂದಾಗ್ತಾ ಇರೋದು. ಇದರ ಜೊತೆಗೆ ಪಾಕಿಸ್ತಾನದ ಶೋಚನೀಯ ಸ್ಥಿತಿಯನ್ನು ನಾವು ಸ್ವಲ್ಪ ನೋಡಬೇಕು. ಅತ್ಯಂತ ಶೋಚನೀಯ ಸ್ಥಿತಿಗೆ ಬಂದಿದೆ ಪಾಕಿಸ್ತಾನ. ಹೆಂಗೆ ಬಂತಿದು? $138 ಬಿಲಿಯನ್ ಇದೆ. 11.5 ಲಕ್ಷ ಕೋಟಿ ರೂಪಾಯಿ ವಿದೇಶಿ ಸಾಲ ಇರೋದು ಅವ್ರದ್ದು. 11.5 ಲಕ್ಷ ಕೋಟಿ ರೂಪಾಯಿ ಇದೆ. ಪಾಕಿಸ್ತಾನದ ಒಟ್ಟು ಸಾಲ ಏನಿದೆ ಅಲ್ಲ, ಅದು GDPಯ 70% ದಾಟಿ ಹೋಗ್ಬಿಟ್ಟಿದೆ. ಇದು ಗಮನಿಸಬೇಕಾದ ಸಂಗತಿ. ಚೀನಾ ಮತ್ತು IMFನಿಂದ ಅತಿ ಹೆಚ್ಚು ಸಾಲ ಪಡೆದುಕೊಂಡಿದ್ದಾರೆ ಇವರು. ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಮತ್ತೊಬ್ಬರ ಬಳಿ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇವರದು. ಸಾಲವನ್ನು ಮರುಪಾವತಿ ಮಾಡೋದಕ್ಕನಾಗಿಯೇ ಅತ್ಯಂತ ಸಾಲವನ್ನು ಮಾಡುವಂತಹ ಪರಿಸ್ಥಿತಿ ಇದೆ. ಇದರ ಜೊತೆಗೆ ಪಾಕಿಸ್ತಾನದ ಒಬ್ಬ ಪ್ರಜೆಯ ಮೇಲೆ 3.33 ಲಕ್ಷ ರೂಪಾಯಿ ಸಾಲ ಇರುವುದು ಪಾಕಿಸ್ತಾನದಲ್ಲಿ. ಆದಾಯ ಮತ್ತು ಸಾಲ, ಈ ಆದಾಯ ಏನು ಬರುತ್ತೆ ಅದೆಲ್ಲವೂ ಕೂಡ ಸಾಲ ಮತ್ತು ಬಡ್ಡಿಯನ್ನು ಮರುಪಾವತಿ ಮಾಡಕ್ಕೆ ಹೋಗ್ತಾ ಇದೆ.
ಇದರ ಜೊತೆಗೆ ಬಡತನ ಅಲ್ಲಿ ಜಾಸ್ತಿ ಆಗಿದೆ. ಪಾಕ್ನ 11.5 ಲಕ್ಷ ಕೋಟಿ ರೂಪಾಯಿ ವಿದೇಶಿ ಸಾಲ ಇದೆ. ಚೀನಾಕ್ಕೆ ಇವರು $68.9 ಬಿಲಿಯನ್ ಹಣವನ್ನು ಕೊಡಬೇಕಾಗಿದೆ ಅಂತೆ. ಅಲ್ಲಿ ಖರ್ಚು ಮತ್ತು ವೆಚ್ಚವನ್ನು ಗಮನಿಸ್ತಾ ಇದ್ದೀರಿ ನೀವು. ಆದಾಯ 11,072 ಶತಕೋಟಿ ಇದ್ದರೆ ಅವರ ವೆಚ್ಚ ಇರೋದು 16,286 ಕೋಟಿ. ಅಂದರೆ ಸರಿಸುಮಾರು 5,000 ಶತಕೋಟಿ ಡಿಫರೆನ್ಸ್ ಇದೆ. 5,000 ಶತಕೋಟಿ ಡಿಫರೆನ್ಸ್ ಇದೆ. 2026ನೇ ಇಸ್ವಿ ಒಂದರಲ್ಲಿನೇ $23 ಬಿಲಿಯನ್ ಸಾಲವನ್ನು ಅವರು ಮರುಪಾವತಿ ಮಾಡಬೇಕು. ನಾವು ಮೊನ್ನೆಯೂ ಕೂಡ ಹೇಳ್ತಾ ಇದ್ವಿ, IMFನಿಂದ ಸುಳ್ಳು ಹೇಳಿ ಸಾಲ ತರ್ತಾರೆ ಪಾಕಿಸ್ತಾನದವರು. ನಾವು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತೀವಿ, ಸಾಲವನ್ನು ಮರುಪಾವತಿ ಮಾಡೋದಕ್ಕೆ IMF ಸಹಾಯ ಮಾಡಬೇಕು ಅಂತ ಸುಳ್ಳು ಹೇಳಿ IMFನಿಂದ ಸಾಲ ತೆಗೆದುಕೊಂಡ್ಬರ್ತಾರೆ. ಅದಾದ ನಂತರ ಏನಾಗುತ್ತೆ ಅವ್ರ ಪರಿಸ್ಥಿತಿ? ಬೇರೆ ಬೇರೆ ಕಾರಣಗಳಿಗಾಗಿ ಹಣವನ್ನು ವ್ಯಯ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ವಿಶ್ವ ಬ್ಯಾಂಕ್ ಆಗಿರ್ಬೋದು, ಏಷ್ಯನ್ ಬ್ಯಾಂಕ್ಗಳಾಗಿರ್ಬೋದು, ಚೀನಾ ಆಗಿರ್ಬೋದು, IMF ಆಗಿರ್ಬೋದು, ಇವುಗಳಿಂದ ಸಾಲ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ಅವರ ಬಡ್ಡಿ ಪಾವತಿ ಏನಿದೆ 34% ಏರಿಕೆ ಆಗಿದೆ. ಇದು ಪಾಕಿಸ್ತಾನದ ಶೋಚನೀಯ ಪರಿಸ್ಥಿತಿ. ಇದರ ಜೊತೆಗೆ ಮದ್ಯ ಮಾರಾಟ 50 ವರ್ಷಗಳ ಕಾಲ ನಿಷೇಧ ಹೇರಲಾಗಿತ್ತು. ಎಲ್ಲಿ? ಪಾಕಿಸ್ತಾನದಲ್ಲಿ. 1977ರ ಏಪ್ರಿಲ್ನಲ್ಲಿ ಅವತ್ತಿನ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಮದ್ಯ ಮಾರಾಟ ಮತ್ತು ಮದ್ಯ ರಫ್ತನ್ನು ನಿಷೇಧ ಮಾಡಿದ್ರು. ನಿಮಗೇನಾಯ್ತಲ್ಲಿ ಅಂತ ಹೇಳಿದರೆ 1977ರಲ್ಲಿ ಪಾಕಿಸ್ತಾನದಲ್ಲಿ ಚುನಾವಣೆ ಆಗುತ್ತೆ. ಈ ಚುನಾವಣೆ ಆದ ನಂತರ ಜುಲ್ಫಿಕರ್ ಅಲಿ ಭುಟ್ಟೋ ಅಧಿಕಾರಕ್ಕೆ ಬರ್ತಾರೆ. ಆ ವ್ಯಕ್ತಿ ಅಧಿಕಾರಕ್ಕೆ ಬಂದ ನಂತರ ಭುಟ್ಟೋ ಅವರ ವಿರುದ್ಧ ಒಂದು ಆರೋಪಗಳು ಬರುತ್ತೆ. ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಇವರು ಪಾಶ್ಚಾತ್ಯ ಜೀವನ ಶೈಲಿಯನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿಯ PNA ಮತ್ತು ಇಸ್ಲಾಮಿಕ್ ಸಂಘಟನೆಗಳೆಲ್ಲ ಭುಟ್ಟೋ ಅವರ ವಿರುದ್ಧ ವ್ಯಾಪಕವಾದಂಥ ಪ್ರತಿಭಟನೆ ಮಾಡೋದಕ್ಕೆ ಶುರುವಾಗುತ್ತೆ. ಈ ಪ್ರತಿಭಟನೆ ಮಾಡೋದಕ್ಕೆ ಶುರುವಾದ ತಕ್ಷಣ ವ್ಯಾಪಕವಾದಂಥ ಗದ್ದಲ ಗಲಾಟೆಗಳೆಲ್ಲವೂ ಆದ ನಂತರ ಅವರನ್ನು ಸಮಾಧಾನ ಪಡಿಸುವ ಕಾರಣಕ್ಕಾಗಿ ಧಾರ್ಮಿಕ ಮತ್ತು ರಾಜಕೀಯ ಒಂದು ಶಕ್ತಿಯಾಗಿ ಅದನ್ನು ಬಳಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಜುಲ್ಫಿಕರ್ ಅಲಿ ಭುಟ್ಟೋ ಏನು ಮಾಡ್ತಾರೆ, 1977ರಲ್ಲಿ ಇದನ್ನು ನಿಷೇಧ ಮಾಡ್ತಾರೆ. ಏಪ್ರಿಲ್ 16, 1977ರಲ್ಲಿ ಸ್ಟ್ರೈಕ್ಗಳೆಲ್ಲ ಶುರುವಾದ ಮೇಲೆ ಅವರು ಅದರಲ್ಲಿ ಹೇಳ್ತಾರೆ, ಮದ್ಯ ಮಾರಾಟ, ನೈಟ್ ಪಾರ್ಟಿಗಳಾಗಿರ್ಬೋದು ಮತ್ತು ಜೂಜಾಟ ಇವೆಲ್ಲವನ್ನು ಕೂಡ ನಿಷೇಧ ಮಾಡ್ತಾರೆ. ಈ ವ್ಯಕ್ತಿ ನಿಷೇಧ ಆದ ನಂತರ ಈ ಸರ್ಕಾರವನ್ನು ಬೀಳಿಸೋದಕ್ಕೆ ಸಿಯಾ ಉಲ್ ಹಕ್ 1979ರಲ್ಲಿ ಪ್ರಯತ್ನ ಆಗುತ್ತೆ. ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ. ಈ ಸರ್ಕಾರ ಬಿದ್ದು ಹೋದ ನಂತರ ಸಿಯಾ ಉಲ್ ಹಕ್ ಅವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ಒಂದು ಇಸ್ಲಾಮಿಕ್ ಆಲೋಚನೆಯಲ್ಲಿ ಪಾಕಿಸ್ತಾನವನ್ನು ಕಟ್ಟಬೇಕು ಅಂತ ಅವರ ಆಲೋಚನೆ ಆಗಿತ್ತು. ಅದರ ಭಾಗವಾಗಿ ಏನು ಮಾಡ್ತಾರೆ ಅವರು, ಹುದುದ್ ಎನ್ನುವಂಥ ಒಂದು ಸುಗ್ರೀವಾಜ್ಞೆ ತರ್ತಾರೆ. ಹುದುದ್ ಸುಗ್ರೀವಾಜ್ಞೆ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಯಾವುದಾದರೂ ಒಬ್ಬ ಮುಸ್ಲಿಂ ವ್ಯಕ್ತಿ ಮದ್ಯವನ್ನು ಸೇವನೆ ಮಾಡಿದರೆ ಅವರಿಗೆ 80 ಏಟು ಚಾಟಿ ಏಟುಗಳನ್ನು ಕೊಡೋ ಶಿಕ್ಷೆಯನ್ನು ತರುವ ಪ್ರಯತ್ನವನ್ನು ಯಾರು ಮಾಡ್ತಾರೆ, ಸಿಯಾ ಉಲ್ ಹಕ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ನಿಷೇಧವಾಗಿದ್ದಂತಹ ಈ ಮದ್ಯ ಮಾರಾಟ ಮತ್ತು ಮದ್ಯ ಸೇವನೆ ಇದೀಗ ಪಾಕಿಸ್ತಾನದಲ್ಲಿ ಒನ್ಸ್ ಅಗೇನ್ ಶುರುವಾಗ್ತಾ ಇದೆ, ಸಾಲದ ಕಾರಣಕ್ಕಾಗಿ. ಅದಾದ ನಂತರ ಮುಷರಫ್ ಅವರ ಕಾಲದಲ್ಲಿ ಸಡಿಲಿಕೆ ಕೊಡಲಾಗಿತ್ತು ಮದ್ಯ ರಫ್ತಿಗೆ. ಮುಷರಫ್ ಅವರ ಕಾಲದಲ್ಲಿ ಈಗ ಮತ್ತೆ ರಫ್ತು ಶುರುವಾಗಿದೆ. ಜನರಲ್ ಪರ್ವೇಜ್ ಮುಷರಫ್ ಅವರ ಕಾಲದಲ್ಲಿ ಮದ್ಯದ ಕಾನೂನು ಸ್ವಲ್ಪ ಸಡಿಲ ಮಾಡೋ ಪ್ರಯತ್ನವನ್ನು ಮಾಡಿದರು ಅವರು. 2025ರಲ್ಲಿ ಪಾಕ್ ಸರ್ಕಾರ ಆರ್ಥಿಕ ಕಾರಣಗಳಿಗಾಗಿ ಮತ್ತೆ ಮದ್ಯ ರಫ್ತಿಗೆ ಇದೀಗ ಅನುಮತಿ. ಇಸ್ಲಾಮಿಕ್ ಸಹಕಾರ ಸಂಘಟನೆ ಭಾಗವಲ್ಲದ ದೇಶಗಳಿಗೆ ಅವರೇನೋ ರಫ್ತು ಮಾಡ್ತಾರಂತೆ. ನೀವು ನೋಡಿ, ಮುಷರಫ್ ಅವರು ಯಾಕೆ ಶುರು ಮಾಡಿದ್ರು ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣವನ್ನು ಸ್ವತಃ ಪಾಕಿಸ್ತಾನವೇ ಕೊಡುತ್ತೆ. ಏನಂತ ಹೇಳ್ತಾರೆ ಅವರು, ಜಗತ್ತಿನ ಮುಂದೆ ನಾವೊಂದು ಪ್ರಗತಿಪರ ದೇಶ ಇದ್ದೀವಿ ಅನ್ನೋದನ್ನು ಬಿಂಬಿತ ವ್ಯಕ್ತಪಡಿಸಬೇಕಾಗಿತ್ತು. ಮುಸ್ಲಿಂ ದೇಶವಾಗಿ ನಾವೊಂದು ಪ್ರಗತಿಪರ ದೇಶವಾಗಿದ್ದೀವಿ, ಇಂಥದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದು. ಎರಡನೇದ್ದು, ಈ ಪಂಚತಾರ ಹೋಟೆಲ್ಗಳೇನಿದೆ ಮತ್ತು ಕೆಲವೊಂದಿಷ್ಟು ರೆಸ್ಟೋರೆಂಟ್ಗಳಲ್ಲಿ ಈ ವಿದೇಶಿಯರು ಬರ್ತಾರಲ್ಲ, ಅವರ ಗಮನ ಸೆಳೆಯಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಪರವಾನಗಿ ಮಾಡೋದಕ್ಕೆ ಶುರು ಮಾಡಿದರು. ಇದರ ಜೊತೆಗೆ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋಕ್ಕೆ ಶುರುವಾಯ್ತಲ್ಲ, FDI, ಬೇರೆ ಬೇರೆ ದೇಶದವರು ಬಂದು ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡಬೇಕಲ್ಲ, ಅವರನ್ನು ಸೆಳೆಯಬೇಕು ಮತ್ತು ಪಾಕಿಸ್ತಾನದ ಒಟ್ಟಾರೆ ಪ್ರವಾಸೋದ್ಯಮ ಕುಂಠಿತ ಆಗೋದಕ್ಕೆ ಶುರುವಾಯಿತು. ಆ ಪ್ರವಾಸೋದ್ಯಮವನ್ನು ಮತ್ತೆ ಹತೋಟಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿಯೂ ಕೂಡ ಈ ಪ್ರಯತ್ನವನ್ನು ಅವತ್ತು ಪರ್ವೇಜ್ ಮುಷರಫ್ ಅವರು ಮಾಡಿದ್ರು ಅಂತ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಆಂತರಿಕವಾಗಿ ಒಂದು ಬೆಳವಣಿಗೆ ಆಗಿತ್ತು. ಏನು ಬೆಳವಣಿಗೆ ಆಗಿತ್ತು ಅಂತ ಹೇಳಿದರೆ, 1979ರಲ್ಲಿ ಇಡೀ ಪಾಕಿಸ್ತಾನದಲ್ಲಿ ಕೇವಲ 2 ಹೆರಾಯಿನ್ ಪ್ರಕರಣಗಳು ಆಗಿತ್ತು. ಕೇವಲ 2 ಹೆರಾಯಿನ್ ಪ್ರಕರಣ.
ಯಾವಾಗ ಪಾಕಿಸ್ತಾನ ಮದ್ಯ ಮಾರಾಟ, ಮದ್ಯ ಸೇವನೆ ಮತ್ತು ಮದ್ಯವನ್ನು ರಫ್ತು ಮಾಡೋದಕ್ಕೆ ಶುರುವಾಯಿತಲ್ಲ, ಈ ಹೆರಾಯಿನ್ ಪ್ರಕರಣ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಪ್ರಕರಣಗಳು ಪಾಕಿಸ್ತಾನದಲ್ಲಿ ದಾಖಲು ಮಾಡೋದಕ್ಕೆ ಶುರುವಾಯಿತು. ಅಂದರೆ ಅಕ್ರಮವಾಗಿ ಮದ್ಯ, ಅಕ್ರಮವಾಗಿ ಅಮಲು ಸೇವನೆ ಇವೆಲ್ಲವೂ ಕೂಡ ಆಗೋದಕ್ಕೆ ಶುರುವಾಯಿತು. ಈ ಕಾರಣಕ್ಕಾಗಿ ಪರ್ವೇಜ್ ಮುಷರಫ್ ಅವರ ಅವಧಿಯಲ್ಲಿ ಇದನ್ನು ಸಡಿಲ ಮಾಡಿದರು ಅಂತ ಹೇಳ್ತಾರೆ. ಇದು ಪರ್ವೇಜ್ ಮುಷರಫ್ ಅವರದಾಯಿತು. ಅದಾದ ನಂತರ ಆಗಿರುವಂತಹ ಬೆಳವಣಿಗೆ ಅಂತ ಹೇಳಿದ್ರೆ, ಹಾಗಾದರೆ ಯಾರಿಗೆಲ್ಲ ಮದ್ಯ ವಿನಾಯಿತಿ ಇದೆ ಪಾಕಿಸ್ತಾನದಲ್ಲಿ? ಅಲ್ಪಸಂಖ್ಯಾತರು, ಅಂದರೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ. ಮುಸ್ಲಿಮರು ಬಹುಸಂಖ್ಯಾತರು ಪಾಕಿಸ್ತಾನದಲ್ಲಿ, ಅಲ್ಪಸಂಖ್ಯಾತರು ಹಿಂದೂಗಳು, ಕ್ರೈಸ್ತರು, ಅವರಿಗೆಲ್ಲವೂ ಕೂಡ ಧಾರ್ಮಿಕ ಆಚರಣೆಯ ಕಾರಣಕ್ಕಾಗಿ ಪರ್ಮಿಟ್ ಅನ್ನು ಪಡೆದು ಮದ್ಯವನ್ನು ಖರೀದಿ ಮಾಡಬಹುದು ಅನ್ನೋದಕ್ಕೆ ಅಲ್ಲೊಂದು ಅವಕಾಶ ಇದೆ. ಮತ್ತು ವಿದೇಶಿಯರಿಗೆ ಅಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಪಾಕಿಸ್ತಾನಕ್ಕೆ ಬರುವಂತಹ ವಿದೇಶಿ ಪ್ರಜೆಗಳಿಗೆ, ನಾನು ಆವಾಗಲೇ ಹೇಳೋದಲ್ಲ, ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಸೆಳೆಯೋ ಕಾರಣಕ್ಕಾಗಿ, ಪ್ರವಾಸೋದ್ಯಮವನ್ನು ಉನ್ನತೀಕರಣಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲೆದಕ್ಕೂ ಕೂಡ ವಿದೇಶಿ ಪ್ರಜೆಗಳಲ್ಲೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹಿಂದೂಗಳು, ಕ್ರೈಸ್ತರು ಈ ಧಾರ್ಮಿಕ ಕಾರಣಕ್ಕಾಗಿ ಒಂದು ಪರ್ಮಿಟನ್ನು ತೆಗೆದುಕೊಂಡು ಅದನ್ನು ಬಳಕೆ ಮಾಡೋದಕ್ಕೆ ಮತ್ತು ಖರೀದಿ ಮಾಡೋದಕ್ಕೆ ಪಾಕಿಸ್ತಾನದಲ್ಲೆಲ್ಲ ಅವಕಾಶ ಇತ್ತು. ಇಂಥ ಕಠಿಣಾತಿ ಕಠಿಣ ಕಾನೂನುಗಳನ್ನು ಹೊಂದಿದ್ದಂತಹ ಪಾಕಿಸ್ತಾನದಲ್ಲಿ ಇವತ್ತು ಅವರೇ ರೂಪಿಸಿದಂತಹ ಕಾನೂನುಗಳನ್ನು ಸಡಿಲ ಮಾಡುವ ಹಂತಕ್ಕೆ ಪಾಕಿಸ್ತಾನ ಬಂದಿದೆ. ಯಾವ ಕಾರಣಕ್ಕಾಗಿ? ಆರ್ಥಿಕವಾಗಿ ಜರ್ಜರಿತವಾಗಿರೋ ಕಾರಣಕ್ಕಾಗಿ. ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಂಡು ಆರ್ಥಿಕವಾಗಿ ದಿವಾಳಿಯಾಗಿದ್ದಂತಹ ಪಾಕಿಸ್ತಾನ ಯಾವ ಮದ್ಯ ಮಾರಾಟದಿಂದ ಇಸ್ಲಾಮಿಗೆ ಮತ್ತು ದೇಶಕ್ಕೆ ಅಸ್ತಿತ್ವಕ್ಕೆ ಇದು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತೆ ಅಂತ ಅಂದುಕೊಂಡಿತ್ತು, ಅದೇ ಪಾಕಿಸ್ತಾನಕ್ಕೆ ಇವತ್ತು ಅದನ್ನು ಮದ್ಯ ಮಾರಾಟದ ರಫ್ತು ಅವಶ್ಯಕವಾಗಿದೆ. ಇದು ಗಮನಿಸಬೇಕಾದ ಸಂಗತಿ. ಹಾಗಾದರೆ ಈಗ ನಿಷೇಧ ಮಾಡೋದಕ್ಕೆ ಕಾರಣ ಏನು? ಒನ್ಸ್ ಅಗೇನ್ ಆರ್ಥಿಕ ದಿವಾಳಿತನ, ಸಾಲವನ್ನು ಮರುಪಾವತಿ ಮಾಡಬೇಕು, ಕಳ್ಳಸಂತೆ. ನಿಷೇಧದ ನಡುವೆಯೂ ಕೂಡ ಕಳ್ಳಸಂತೆ ಆಗ್ತಾ ಇತ್ತು. ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ವಿದೇಶಿ ವಿನಿಮಯ ರಫ್ತು, ಇದರಿಂದ ಹೆಚ್ಚು ಹೆಚ್ಚು ರಫ್ತು ಮಾಡೋದರಿಂದ ನಾವು ಅನೇಕ ಡಾಲರ್ಗಳನ್ನು ಸಂಪಾದನೆ ಮಾಡಬಹುದು ಎನ್ನುವಂತಹ ಲೆಕ್ಕಾಚಾರ ಪಾಕಿಸ್ತಾನದ್ದಿದೆ. ಇದೇ ಕಾರಣಕ್ಕಾಗಿ ಅವರೆಲ್ಲ ಅಂಥದ್ದನ್ನು ಶುರು ಮಾಡ್ತಾ ಇದ್ದಾರೆ. 50 ವರ್ಷಗಳ ಕಾಲ ಸಿದ್ಧಾಂತ ಮತ್ತು ಧರ್ಮದ ಹೆಸರಿನಲ್ಲಿ, ನಾನು ಆವಾಗಲೇ ಹೇಳಿದೆ, ಸಿದ್ಧಾಂತ ಮತ್ತು ಧರ್ಮದ ಹೆಸರಿನ ಕಾರಣಕ್ಕಾಗಿಯೇ ಅವರು ಮದ್ಯ ಮಾರಾಟ ಮತ್ತು ಮದ್ಯ ರಫ್ತು ಏನಿತ್ತು ಅದನ್ನು ನಿಷೇಧ ಮಾಡಿದ್ರು. ಇದೀಗ ಹಣದ ಕೊರತೆಯ ಕಾರಣಕ್ಕಾಗಿ, ಆರ್ಥಿಕ ದಿವಾಳಿತನದ ಕಾರಣಕ್ಕಾಗಿ, ದೇಶದ ಖಜಾನೆ ಖಾಲಿಯಾಗಿರುವ ಕಾರಣಕ್ಕಾಗಿ ಸಾಲವನ್ನು ಮರುಪಾವತಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮೊನ್ನೆ ನಾವು ಒಂದು ಸುದ್ದಿ ನೋಡಿದ್ವಿ, ಯುಎಇಯ ಸಾಲವನ್ನು, ಸೌದಿ ಅರೇಬಿಯಾದ ಸಾಲವನ್ನು ಮರುಪಾವತಿ ಮಾಡಬೇಕು ಅಂತ ಹೇಳಿದರೆ ಯುಎಇಯ ಕಡೆ ಸಾಲವನ್ನು ಮಾಡಿ ಸೌದಿ ಅರೇಬಿಯಾದ ಸಾಲವನ್ನು ಮರುಪಾವತಿ ಮಾಡಿರೋದು. ಇಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಇರುವ ಕಾರಣಕ್ಕಾಗಿ ಇದೀಗ ಮದ್ಯವನ್ನು ರಫ್ತು ಮಾಡುವ ಹಂತಕ್ಕೆ ಪಾಕಿಸ್ತಾನ ಬಂದಿರೋದು. ಇಂತಹ ಅಧೋಗತಿಗೆ ಪಾಕಿಸ್ತಾನ ಹೋಗಿರೋದಕ್ಕೆ ಅದು ತನ್ನ ಮೇಲೆ ತಾನು ಹಾಕಿಕೊಂಡಿರುವಂತಹ ಕಲ್ಲುಗಳೇ ಸಾಕ್ಷಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋದು. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.